ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾನಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋಯೇ ಸೌವಸಾಹುನಂ ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ. ನಮೋಸ್ತು ಅಜಸ್ ನಮೋಸ್ತು 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 ಅಜಸ್ ನಮೋಸ್ತು. ಸದ್ಧರ್ಮ ಬಂಧುಗಳೇ, ಬೆಳಗ್ಗೆಯ ಸಂದರ್ಭದಲ್ಲಿ ಸ್ವಾಧ್ಯಾಯ ಮಾಡ್ತಾ ಇರುವಾಗ 22 ಪ್ರಕಾರದ ಪರಿಶಯಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಇದ್ದೀವಿ. 22 ಪ್ರಕಾರದ ಪರಿಶಯಗಳಲ್ಲಿ ದಂಶಮಶಕ ಪರಿಶಯ ಅನ್ನುವಂಥ ಪರಿಶಯದ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ನಿನ್ನೆ ದಿವಸ ಕೊನೆಯದಾಗಿ ಆಚಾರ್ಯ ಭಗವಂತರು ಮುನಿರಾಜ್ ಅಧ್ಯಾತ್ಮ ಕಾ ಅಮೃತ್ ಪಿಯಾ ಕರ್ತೆ ಹೇ ಫಿರ್ ಜಿಯಾ ಕರ್ತೆ ಹೇ. ಮುನಿಗಳು ಆಗ್ತಾ ಇರುವಂಥ ಕಷ್ಟಗಳಲ್ಲಿ ಉಪಸರ್ಗಗಳಲ್ಲಿ ಅವರು ಯಾವತ್ತೂ ಯಾವುದೇ ಪ್ರಕಾರದ ಆರ್ತರೌದ್ರ ಧ್ಯಾನ ಮಾಡಿಕೊಳ್ಳದೆ ಅಧ್ಯಾತ್ಮ ರೂಪಿ ಅಮೃತವನ್ನು ಸೇವನೆ ಮಾಡ್ತಿರ್ತಾರೆ ಮತ್ತು ಜೀವನ ಬದುಕ್ತಿರ್ತಾರ. ಆಧ್ಯಾತ್ಮಿಕ ಶಕ್ತಿ ಸಮಸ್ತ ಶಕ್ತಿಯೋ ಮೇ ಸೆ ಸಬ್ಸೆ ಬಲವಾನ್ ಶಕ್ತಿ कहलाती है. ಮತ್ತು ಇದು ಅಧ್ಯಾತ್ಮ ಶಕ್ತಿ ಇದೆಯಲ್ಲ, ಈ ಶಕ್ತಿ ಏನಂತಂದರೆ ಸಮಸ್ತ ಶಕ್ತಿಗಳಲ್ಲಿ ಒಂದು ಬಲವಾನ ಶಕ್ತಿಯಾಗಿದೆ, ಒಂದು ಮಹಾನ್ ಶಕ್ತಿಶಾಲಿಯಾಗಿದೆ ಇದೆ ಅಂತ ತಿಳ್ಕೊಳ್ಬೇಕಿಲ್ಲಿ. ವೇ ಸದಾ ವಿಚಾರ ಕರ್ತೆ ಹೇ, ಅವ್ರು ಸದಾ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಜೈಸಾಕಿ ಯಾವ ರೀತಿ ಅಂತಂದರೆ ಆಚಾರ್ಯ ಭಗವಾನ್ ಪೂಜ್ಯಪಾದ ಸ್ವಾಮಿಗಳು ಇಷ್ಟೋಪದೇಶ ಈ ಗ್ರಂಥದಲ್ಲಿ ಒಂದು ಸೂತ್ರ ಹೇಳ್ತಾರ. ನಮೇ ಮೃತ್ಯು ಕುತೋ ಭೀತಿರ್ನ ಮ ವ್ಯಾಧಿ ಕುತೋ ಯತಾ ನಾಹಂ ಬಾಲೋ ನ ವೃದ್ಧೋ ಹೇ ನ ಯುವೆ ತಾನೇ ಪುದ್ಗಲೆ ಅಂತ ಹೇಳ್ತಾರೆ. ಇಲ್ಲಿ ಬಹಳ ಸುಂದರವಾದ ಸೂತ್ರ ಇದು. ಆಚಾರ್ಯ ಪೂಜ್ಯಪಾದ ಸ್ವಾಮಿಗಳು ಇಷ್ಟೋಪದೇಶ ಗ್ರಂಥದಲ್ಲಿ ಸುಂದರವಾದ ಸೂತ್ರದ ಬಗ್ಗೆ ಇಲ್ಲಿ ಹೇಳ್ತಾರೆ. ಏನಂತಂದ್ರೆ ಮೋಕ್ಷ ಮಾರ್ಗ ಮೇ ರಥ ಸಾಧಕ, ಮೋಕ್ಷ ಮಾರ್ಗದಲ್ಲಿ ನಡೀತಾ ಇರುವಂಥ ಸಾಧಕರು ಸದಾಕಾಲ ವಿಚಾರ ಕರ್ತಾ ಹೇ. ಸದಾಕಾಲ ಯಾವ ರೀತಿ ವಿಚಾರ ಮಾಡ್ತಿರ್ತಾರಂತಂದ್ರ ಮೇರಿ ಮೃತ್ಯು ನಹಿ ಹೇ, ನನಗೆ ಮೃತ್ಯು ಇಲ್ಲ. ಮೇರಿ ಮೌತ್ ನಹಿ ಹೇ, ನನಗೆ ಸಾವಿಲ್ಲ. ಆತ್ಮ ಅವಿನಾಶಿ ಹೇ, ಆತ್ಮ ಏನಿದೆ ಇದು ಅವಿನಾಶಿ ಇದೆ. ಆತ್ಮ ಅಜರ್ ಅಮರ್ ಹೇ, ಈ ಆತ್ಮ ಅಜರ್ ಅಮರವಾಗಿದೆ. ಇದು ಆತ್ಮ ಅಮೂರ್ತ ಹೇ, ಆತ್ಮಕ್ಕೆ ಯಾವುದೇ ಮೂರ್ತಿ ಇಲ್ಲ, ಅಮೂರ್ತವಾಗಿದೆ ಆತ್ಮ ಇದು. ಆತ್ಮ ಕಲಂಕ ಸೇ ರಹಿತ ಹೇ, ನನ್ನ ಆತ್ಮ ಹೇಗಿದೆ ಅಂತಂದ್ರೆ ಕಲಂಕದಿಂದ ರಹಿತವಾಗಿದೆ. ಫಿರ್ ಭಯ ಉಸೆ ಲಗ್ತಾ ಹೇ ಜಿಸೆ ಸ್ವಪರ ಕಾ ಜ್ಞಾನ ನಹಿ. ಭಯ ಯಾರಿಗೆ ಬರುತ್ತೆ? ಯಾರಿಗೆ ಸ್ವಪರ ಬಗ್ಗೆ, ಸ್ವ ಮತ್ತು ಪರರ ಬಗ್ಗೆ ಜ್ಞಾನ ಇರಲ್ಲ, ಭೇದ ವಿಜ್ಞಾನ ಇರುವುದಿಲ್ಲ, ಅವರಿಗೆ ಭಯ ಇರುತ್ತದೆ. ನನಗೆ ಭಯನೇ ಇಲ್ಲ, ಯಾಕಂದ್ರೆ ನನ್ನ ಆತ್ಮನಿಗೆ ಮೃತ್ಯು ಇಲ್ಲ, ನನ್ನ ಆತ್ಮಗೆ ಸಾವಿಲ್ಲ, ನನ್ನ ಆತ್ಮ ಅವಿನಾಶಿ ಇದೆ, ಅಜರ ಅಮರವಾಗಿದೆ, ಅಮೂರ್ತವಾಗಿದೆ. ನನ್ನ ಆತ್ಮ ಕಲಂಕದಿಂದ, ಕರ್ಮಗಳಿಂದ, ಎಲ್ಲದರಿಂದ ರಹಿತವಾಗಿದೆ. ನನ್ನ ಆತ್ಮಕ್ಕೆ ಯಾವುದೂ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನವರು ಭೇದ ವಿಜ್ಞಾನ ಪೂರ್ವಕ ತಿಳ್ಕೊಂಡಿರ್ತಾರ. ಆ ಕಾರಣದಿಂದ ಅವ್ರಿಗೆ ಯಾವುದೇ ಪ್ರಕಾರದ ಭಯ ಇರುವುದಿಲ್ಲ, ಯಾವುದೇ ಪ್ರಕಾರದ ಭಯ ಅವ್ರಿಗೆ ಕಾಡ್ತಾ ಇರುವುದಿಲ್ಲ. ಆ ರೀತಿ ಅವರು ಚಿಂತನೆ ಮಾಡ್ತಿರ್ತಾರೆ. ವೈಭವ್ ನನ್ನ ಮನಸ್ಸಲ್ಲಿ ಏನೋ ಪ್ರಶ್ನೆ ಬರ್ತಾ ಇದೆ, ಏನೋ ಯೋಚನೆ ಮಾಡಿದ್ರಿ. ಅವಿನಾಶಿ, ಅದನ್ನು ಯಾರು ನಾಶ ಮಾಡೋಕ್ಕಾಗಲ್ಲ. ಆತ್ಮನನ್ನು ಯಾರು ನಾಶ ಮಾಡೋಕ್ಕಾಗಲ್ಲ, ಅದು ಅವಿನಾಶಿ ಇದೆ, ಅದು ಅವಿನಾಶಿ. ಹಾ, ಭಯ ಉಸೆ ಲಗ್ತಾ ಹೇ ಜಿಸೆ ಭೇದ ವಿಜ್ಞಾನ ನಹಿ. ಭಯ ಯಾರಿಗಿರುತ್ತೆ ಅಂತಂದ್ರೆ ಯಾರ ಹತ್ರ ಭೇದ ವಿಜ್ಞಾನ ಇರುವುದಿಲ್ಲ, ಭೇದ ಮಾಡುವಂಥ ಜ್ಞಾನ ಇರುವುದಿಲ್ಲ. ಆತ್ಮ ಬೇರೆ, ಶರೀರ ಬೇರೆ, ಪರವಸ್ತು ಬೇರೆ, ಸ್ವ ಬೇರೆ ಅನ್ನುವಂಥ ಭೇದ ವಿಜ್ಞಾನ ಯಾರ ಹತ್ರ ಇರುವುದಿಲ್ಲ, ಭೇದ ಜ್ಞಾನ ಯಾರ ಹತ್ರ ಇರುವುದಿಲ್ಲ, ಅವರಿಗೆ ಭಯ ಇರುತ್ತದೆ. ಭಯ ಉಸೆ ಲಗ್ತಾ ಹೇ ಜಿಸ್ನೆ ಶರೀರ और आत्मा की सत्ता को नहीं पहचाना है. ಭಯ ಯಾರಿಗಿರತ್ತಂತಂದ್ರೆ ಯಾರಿಗೆ ಆತ್ಮ ಮತ್ತು ಇದು ಶರೀರದ
ಆತ್ಮ ಮತ್ತು ಶರೀರ ಬೇರೆ ಬೇರೆ ಇದೆ ಅಂತ ಯಾರು ತಿಳ್ಕೊಂಡಿರುವುದಿಲ್ಲ ಅವರಿಗೆ ಭಯ ಕಾಡ್ತಾ ಇರುತ್ತದೆ. परंतु जिसने अध्यात्म जगत में शरीर और आत्मा को पृथक पृथक जान लिया है उसे किसी भी प्रकार का भय नहीं रहता है. अध्यात्मದ ಜಗತ್ತಿನಲ್ಲಿ ಯಾರು ಶರೀರ ಮತ್ತು ಆತ್ಮ ಪೃಥಕ್ ಪೃಥಕ್ವಾಗಿದೆ, ಬೇರೆ ಬೇರೆ ಆಗಿದೆ ಅಂತ ತಿಳಿದುಕೊಂಡಿದ್ದಾರೆ ಅವರಿಗೆ ಯಾವುದೇ ಪ್ರಕಾರದ ಭಯವನ್ನು ಇರುವುದಿಲ್ಲ, ಭಯ ಕಾಡ್ತಾ ಇರುವುದಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. ಭಯ ಯಾರಿಗಿರುತ್ತೆ? ಯಾರಿಗೆ ನಾನು ಶರೀರ ಇದೀನಂತ, ನನ್ನ ಶರೀರ ಸ್ವರೂಪ ನಾನು ಇದೀನಂತ ಯಾರಿಗೆ ಅನಿಸುತ್ತೆ, ಈ ಸ್ವಪರ ಭೇದ ವಿಜ್ಞಾನ ಯಾರ ಹತ್ರ ಇರುವುದಿಲ್ಲ, ನಾನು ಬೇರೆ ನನ್ನ ಆತ್ಮ ಬೇರೆ ಅಂತ ಅನ್ನುವಂಥ ಭೇದ ವಿಜ್ಞಾನ ಯಾರ ಹತ್ರ ಇರುವುದಿಲ್ಲ, ಅವರಿಗೆ ಭಯ ಇರುತ್ತೆ, ಅವರಿಗೆ ಭಯ ಕಾಡ್ತಾ ಇರುತ್ತೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಮುಜೆ ಕೋಯಿ ವ್ಯಾಧಿ ರೋಗ ನಹಿ, ನನಗೆ ಯಾವುದೇ ರೋಗ ಇಲ್ಲ, ನನಗೆ ಯಾವುದೇ ವ್ಯಾಧಿ ಇಲ್ಲ. और मुझे कोई व्याधि रोग नहीं, फिर मुझे कोई दुख नहीं, ನನಗೆ ವ್ಯಾಧಿನೇ ಇಲ್ಲ, ನನಗೆ ಯಾವುದು ರೋಗನೇ ಇಲ್ಲ, ನನಗೆ ದುಃಖ ಎಲ್ಲಿಂದ ಬರುತ್ತೆ? ನನಗೆ ದುಃಖ ಸಹ ಇಲ್ಲ, ಕಷ್ಟ ನಹಿ, ನನಗೆ ಯಾವುದೇ ಕಷ್ಟ ಸಹ ಇಲ್ಲ. दुखी वही होता है जो रोगी होता है और यह ಸಿದ್ಧಾಂತ है. ದುಃಖಿ ಯಾರಿಗೆ, ದುಃಖ ಯಾರಿಗೆ ಬರ್ತಾ ಇರುತ್ತೆ? ಯಾರು ರೋಗಿಗಳಿರ್ತಾರೆ ಅವರಿಗೆ ದುಃಖ ಇರುತ್ತೆ ಅಂತ ತಿಳ್ಕೊಳ್ಬೇಕಿಲ್ಲಿ. ರೋಗ ಶರೀರ में होता है, ಆತ್ಮ को नहीं भैया. ರೋಗ ಯಾರಿಗಾಗತ್ತೆ? ಶರೀರಕ್ಕೆ ಆಗತ್ತೆ, ಆತ್ಮನಿಗೆ ರೋಗ ಇರುವುದಿಲ್ಲ. मैं बालक भी नहीं हूं, मैं युवा भी नहीं हूं. ನಾನು ಬಾಲಕನು ಸಹ ಇಲ್ಲ, ನಾನು ಯುವ ಸಹ ಇಲ್ಲ. और मैं ವೃದ್ಧ भी नहीं हूं, ನಾನು ಮುದುಕ ಸಹ ಇಲ್ಲ. ನಾನು ಯಾರಿದ್ದೀನಿ? ನನ್ನ ಆತ್ಮ ಇದ್ದೀನಿ. ಆತ್ಮನಿಗೆ ಬಾಲ್ಯಾವಸ್ಥೆ ಇಲ್ಲ, ಆತ್ಮನಿಗೆ ಯುವಾವಸ್ಥೆ ಇಲ್ಲ, ಆತ್ಮನಿಗೆ ಪ್ರೌಢ ಅವಸ್ಥೆ ಇಲ್ಲ, ಯಾವುದೋ ಅವಸ್ಥೆ ಇಲ್ಲ ಆತ್ಮನಿಗೆ. ಆತ್ಮ ಹೇಗಿದೆ ಹಾಗೇ ಇದೆ ಅದು. ಆತ್ಮನಿಗೆ ಯಾವುದೇ ಅವಸ್ಥೆಗಳು ಬರುವುದಿಲ್ಲ. ಆತ್ಮನಿಗೆ ಜನ್ಮ ಇಲ್ಲ, ಆತ್ಮನಿಗೆ ಮರಣವಿಲ್ಲ, ಆತ್ಮನಿಗೆ ದುಃಖ ಇಲ್ಲ, ಆತ್ಮನಿಗೆ ರೋಗ ಇಲ್ಲ, ಯಾವುದೇ ಕಾಟ ಕಡಿಗಳು ಯಾವುದು ಅವನಿಗೆ ಆ ಆತ್ಮನಿಗೆ ಇಲ್ಲ. ಯಾರಿಗೆ? ಆತ್ಮನಿಗೆ ಮುಕ್ತಿ ಇದೆ, ಆತ್ಮನಿಗೆ ಮುಕ್ತಿ ಇದೆ. ಯಾವಾಗ ಕರ್ಮದಿಂದ ರಹಿತ ಆತ್ಮ ಆಗ್ತಾನ ಆವಾಗ ಆತ್ಮನಿಗೆ ಮುಕ್ತಿ ಖಂಡಿತ ಇದೆ. ಸಂಸಾರದಿಂದ ಮುಕ್ತಿ ಇದೆ, ಆತ್ಮ ಇದ್ದೇ ಇರುತ್ತೆ. ಅದು ಆತ್ಮನಿಗೆ ಮುಕ್ತಿ ಅಂತಂದ್ರೆ ಈ ಸಂಸಾರದಿಂದ ಮುಕ್ತಿ ಇದೆ, ಆತ್ಮನಿಗೆ ಆತ್ಮನಿಂದ ಮುಕ್ತಿ ಇಲ್ಲ. ಆತ್ಮನಿಗೆ ಮುಕ್ತಿ ಇಲ್ಲ, ಆತ್ಮನಿಗೆ ಸಂಸಾರದಿಂದ ಮುಕ್ತಿ ಇದೆ ಅಂತ ತಿಳ್ಕೊಳ್ಬೇಕಿಲ್ಲಿ. ये तो सब पुद्गल की पर्याय है भैया. ಇವೆಲ್ಲ ಏನಿದಾವ ನಾವು ನೋಡ್ತಾ ಇದೀವಲ್ಲ, ಇವೆಲ್ಲ ಏನಿದಾವ ಪರ್ಯಾಯಗಳಿದಾವ. ಯಾವ್ದ್ರದ್ದು ಪರ್ಯಾಯ? ಪುದ್ಗಲದ ಪರ್ಯಾಯಗಳಿದಾವ. ಈ ಎಲ್ಲಾ ಪರ್ಯಾಯಗಳು ದುಃಖದಾಯಿ ಇದಾವ, ಕಷ್ಟ ಕೊಡುವಂತವಿದಾವ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರ. ಜ್ಞಾನಿ ಆತ್ಮ का विचार करता है और अज्ञानी शरीर का विचार करता है. ಜ್ಞಾನಿಗಳು ಆತ್ಮನ ಬಗ್ಗೆ ವಿಚಾರ ಮಾಡ್ತಿರ್ತಾರ ಮತ್ತು ಅಜ್ಞಾನಿಗಳು ಅಶೋಕನ ಎದ್ರ ಬಗ್ಗೆ ವಿಚಾರ ಮಾಡ್ತಾರ? ಶರೀರದ ಬಗ್ಗೆ ವಿಚಾರ ಮಾಡ್ತಿರ್ತಾರ. ಯಹಿ ಕಾರಣ ಹೇ ಅಜ್ಞಾನಿ ಕೆ ಪೀಚೆ ದುಃಖ ಭಾಗ್ತಾ ಹೇ. ಇದೇ ಕಾರಣದಿಂದ ಅಜ್ಞಾನಿಗಳ ಹಿಂದೆ ಹಿಂದೆ ದುಃಖ ಓಡ್ತಾ ಇರುತ್ತೆ, ಅಜ್ಞಾನಿಗಳನ್ನ ಓಡಿಸ್ತಾ ಇರುತ್ತೆ ಅದು ದುಃಖ. यही कारण है अज्ञानी के पीछे दुख भागता है और ज्ञानी दुख के पीछे भागता है. ಅಜ್ಞಾನಿಗಳ ಹಿಂದೆ ಹಿಂದೆ ದುಃಖ ಓಡ್ತಾ ಇರುತ್ತೆ ಮತ್ತು ಜ್ಞಾನಿಗಳು ಏನ್ ಮಾಡ್ತಿರ್ತಾರ ಅಂತಂದ್ರೆ ಜ್ಞಾನಿ ದುಃಖಕ್ಕೆ ಪೀಚೆ ಪೀಚೆ ಭಾಗ್ತಾ है. ದುಃಖದ ಹಿಂದೆ ಹಿಂದೆ ಓಡ್ತಿರ್ತಾರ ಅವ್ರು. ಯಾಕೆ? ಅದನ್ನ ಓಡಿಸೋದಕ್ಕೋಸ್ಕರ. ಸಂಸಾರಿ ಪ್ರಾಣಿ ಸುಖ ಚಾಹತಾ है परंतु दुख मिलता है. ಸಂಸಾರಿ ಪ್ರಾಣಿಗಳು, ಸಂಸಾರದಲ್ಲಿರುವಂತ ಜೀವಿಗಳು ಏನ್ ಮಾಡ್ತಿರ್ತಾರ? ಸುಖ ಕೇಳ್ತಿರ್ತಾರ, ಆದ್ರೆ ಅವ್ರಿಗೆ ದುಃಖನೇ ಸಿಗ್ತಾ ಇರುತ್ತೆ. ಸಂಸಾರಿ ಪ್ರಾಣಿ ಸುಖ ಚಾಹತಾ है परंतु दुख मिलता है और ಸನ್ಯಾಸಿ ದುಃಖ ಚಾಹತಾ है सो ಸುಖ मिलता है. ಸನ್ಯಾಸಿಗಳು ಯಾವತ್ತೂ ಸುಖ ಕೇಳಲ್ಲ. ಅವರು ಸನ್ಯಾಸಿಗಳು, ತ್ಯಾಗಿಗಳು, ಸಾಧು ಸಂತರು ಯಾವತ್ತೂ ಸುಖ ಸಿಗಲಿ ಅನ್ನುವಂಥ ಭಾವನೆ ಅವರು ಇಟ್ಕೊಳ್ಳೋದಿಲ್ಲ. ಅವರು ದುಃಖನೇ ಕೇಳ್ತಿರ್ತಾರ, ಆದರೆ ಅವ್ರಿಗೆ ಸುಖನೇ ಸಿಗ್ತಾ ಇರುತ್ತೆ. ಕ್ಯೋಂಕಿ ಸುಖ ಸಾಧನೋं में नहीं है भैया. ಸುಖ ಸಾಧನೋं में नहीं है, ಸಾಧನಾ में है. ಸುಖ ಎಲ್ಲಿದೆ? ಸಾಧನಗಳಲ್ಲಿ ಇಲ್ಲ. ಸುಖ ಸಾಧನಗಳಲ್ಲಿ ಇಲ್ಲ, ಎದರಲ್ಲಿದೆ? ಸಾಧನೆಯಲ್ಲಿದೆ. ನೋಡ್ರಿ,
ಸಾಧನ ಅಂದ್ರೆ ವಸ್ತುಗಳು. ಸುಖ ನೀವೆಲ್ಲರೂ ಎದರಲ್ಲಿ ಹುಡುಕ್ತಾ ಇದ್ದೀರಾ? ಸುಖ ವಸ್ತುಗಳಲ್ಲಿ ಹುಡುಕ್ತಾ ಇದ್ದೀರಾ. ಸುಖ ವಸ್ತುಗಳಲ್ಲಿ ಇಲ್ಲ, ಸುಖ ಇರೋದು ಸಾಧನೆಯಲ್ಲಿದೆ. ಎಲ್ಲಿ ಸಾಧನೆ ಇದೆ ಅಲ್ಲಿ ಸುಖ ಸಿಗ್ತಾ ಇರುತ್ತೆ. ಆತ್ಮಜ್ಞಾನಿ ಶರೀರ ಕೋ ಅಪನಾ ನಹಿ ಮಾನ್ತಾ. ಏನ್ರಿ ಪದ್ಮಿನಮ್ಮ? ಆತ್ಮದ ಜ್ಞಾನಿಗಳಿರ್ತಾರಲ್ಲ ಅವರು ಏನಂತಾರಂದ್ರ, ಆತ್ಮಜ್ಞಾನಿ ಶರೀರಕ್ಕೋ ಅಪನಾ ನಹಿ ಮಾನ್ತಾ. ಶರೀರ ನಂದು ಇದೆ ಅಂತ ಯಾವತ್ತೂ ಅನ್ಕೊಳ್ಳುವುದಿಲ್ಲ. ಇಸಿ ಕಾರಣ ಸೆ, ಇದೇ ಕಾರಣದಿಂದ ಪರಿಶಯ ಸರಳತಾ ಸೆ ಸಹಜಾತ ಹೇ. ಇದೇ ಕಾರಣದಿಂದ ಎಷ್ಟೋ ಪರೀಕ್ಷೆಗಳು ಬಂದರೂ ಸಹ ಅದನ್ನ ಅವರು ಸಹಜತೆಯಿಂದ ಸಹನೆ ಮಾಡ್ಕೊಳ್ತಿರ್ತಾರ. परंतु शरीर को अपना मानने वाला आत्म स्वभाव को भूल जाने के कारण से परिचय सहन नहीं कर सकता है. ಆದರೆ ಶರೀರವನ್ನು ನಂದು ಅನ್ನುವಂತ ಜೀವ, ಆತ್ಮ ಸ್ವಭಾವವನ್ನು ಮರೆತು ಕೂತ್ಕೊಂಡಿರುವಂತ ಜೀವ ಏನ್ ಮಾಡ್ತಾನಂತಂದ್ರ ಪರಿಚಯಗಳನ್ನ ಸಹನೆ ಮಾಡ್ಕೊಳ್ಳಕ್ಕೆ ಆಗುವುದಿಲ್ಲ. ಶರೀರ ನಂದಿದೆ, ಶರೀರ ಸ್ವಭಾವ ನಂದಿದೆ ಅಂತ ಅನ್ಕೊಂಡು ಕೂತ್ಕೊಂಡವರು ಸೊಂಟ ನೋಯ್ತಾ ಇದೆ. ಯಾರ್ದು ನೋಯ್ತಾ ಇದೆ? ಶರೀರದ ನೋಯ್ತಾ ಇದೆ. ಕಾಲು ನೋಯ್ತಾ ಇದೆ. ಯಾರ್ದು ನೋಯ್ತಾ ಇದೆ? ಶರೀರದ ನೋಯ್ತಾ ಇದೆ. ಮಂಡಿ ನೋವಾಗಿದೆ. ಯಾರ್ದು ನೋವಾಗಿದೆ? ಹೇಳ್ರಿ ಪದ್ಮಿನಮ್ಮ, ಯಾರ್ದು ಆಗಿದೆ? ಶರೀರದಾಗಿದೆ. ಆತ್ಮ ಸ್ವಭಾವ ಮರ್ತ್ಕೊಂಡ್ಬಿಟ್ಟಿವಿ ನಾವು. ಆತ್ಮನ ಸ್ವಭಾವ ನಾವು ಮರ್ತ್ಕೊಂಡ್ಬಿಟ್ಟಿದೀವಿ. ಆತ್ಮನ ಸ್ವಭಾವ ಏನಿದೆ? ನೋಡೋದು ಮತ್ತು ತಿಳಿಯೋದು ಸ್ವಭಾವ ಇದೆ. ನೋಡ್ರಲ್ಲ, ತಿಳಿರಿ. ನೋವಾಗ್ತಾ ಇದೆ, ಮಂಡಿ ನೋವಾಗ್ತಾ ಇದೆ, ಕಾಲು ನೋವಾಗ್ತಾ ಇದೆ, ಸೊಂಟ ನೋವಾಗ್ತಾ ಇದೆ. ಯಾರ್ದು ನೋವಾಗ್ತಾ ಇದೆ? ಅದು ನೋಡಿ. ಶರೀರದ ನೋವಾಗ್ತಾ ಇದೆ, ಅದನ್ನು ತಿಳಿರಿ. ಶರೀರ ಏನಿದೆ? ಅದು ನಾಶವಾನಿದೆ. ಇವಾಗ ಹೇಳಿದ್ರಲ್ಲ, ಇಲ್ಲಿ ಮೃತ್ಯು ಆಗತ್ತೆ. ಯಾರ್ದಾಗತ್ತೆ? ಶರೀರದಾಗತ್ತೆ. ಅಜರಾಮರ್ ಇರುತ್ತೆ. ಯಾವ್ದಿರುತ್ತೆ? ಆತ್ಮ ಇರುತ್ತೆ. ನೋಡ್ರಿ, ಮಣ್ಣಾಗುವಂತ ವಸ್ತುವಿನ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ನಮ್ಮ ಪರಿಣಾಮಗಳನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಮಣ್ಣಾಗುವಂತ ಈ ವಸ್ತುವನ್ನು ನೆನೆಸ್ಕೊಂಡು ನಾವು ಆತ್ಮ ಸ್ವಭಾವವನ್ನು ಮರೆತು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರ ನಮ್ಮ ಪರಿಣಾಮಗಳನ್ನ ಹಾಳು ಮಾಡಿಕೊಂಡು ನಮ್ಮ ಮುಂದೆ ಸಿಗುವಂತ ಸದ್ಗತಿಯನ್ನು ನಾವು ಕೆಡಿಸ್ಕೊಂಡು ದುರ್ಗತಿ ಕಾಯ್ತಾ ಇದೀವಿ. ದುರ್ಗತಿಗೋಸ್ಕರ ನಾವು ಇಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ, ಆಸಕ್ತಿ ಇಟ್ಕೊಳ್ತಾ ಇದ್ದೀವಿ ಅಂತ ಅನ್ಕೊಳ್ಬೇಕು. ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾರ, ಪರಿಸರ ಸಹನ್ ಕರ್ನೆ ಕೆ ಲಿಯೇ ಭಿ ಹಿಮ್ಮತ್ ಚಾಹಿಯೇ. ಪರಿಚಯ ಸಹನ ಮಾಡಬೇಕಾದ್ರೂ ಕೂಡ ಹಿಮ್ಮತ್ ಬೇಕಂತ ಹೇಳ್ತಾರೆ. ಹಿಮ್ಮತ್ ಅಂದ್ರೆ ಏನ? ಧೈರ್ಯ ಇರಬೇಕು. ಆ ಧೈರ್ಯ ಇದ್ರೇನೆ ಪರೀಕ್ಷೆಗಳನ್ನ ಸಹನೆ ಮಾಡಲಿಕ್ಕೆ ಆಗುತ್ತೆ, ಸಾಧ್ಯವಿದೆ ಅಂತ ತಿಳ್ಕೊಳ್ತಾರೆ. ಇಲ್ಲಿ ಆತ್ಮಶಕ್ತಿಗೆ ಜಾಗರೀಕರಣ से ही शक्ति के जागरीकरण से ही परिचय सहना संभव है, अन्यथा नहीं है. ಆತ್ಮಶಕ್ತಿ, ಆತ್ಮದಲ್ಲಿರುವಂತಹ ಶಕ್ತಿಯನ್ನು ಜಾಗೃತಗೊಳಿಸಬೇಕು ನಾವು. ಆವಾಗಲೇ ನಮಗೇನಾಗುತ್ತೆ? ಪರೀಕ್ಷೆಗಳನ್ನ ಸಹನೆ ಮಾಡಲಿಕ್ಕೆ ಆಗುತ್ತದೆ, ಅನ್ಯಥಾ ಇಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. मच्छर काटे या मक्खी काटे या मधुमक्खी आदि की बाधा को सहते हैं. ಮಚ್ಚರ್, ಸೊಳ್ಳೆ ಕಡಿಲಿ, ನೊಣಗಳು ಕಡಿಲಿ, ಅಥವಾ ಮಧುಮಕ್ಕಿ ಅಂದರೆ ಜೇನುಹುಳುಗಳು, ಆ ಜೇನುಹುಳುಗಳು ಬಂದು ಕಡಿದ್ರು ಸಹ ಅವರು ಯಾವುದೇ ಪ್ರಕಾರದ ವಿಕಲ್ಪಗಳನ್ನ ಮಾಡಿಕೊಳ್ಳುವುದಿಲ್ಲ. ಮಧುಮಕ್ಕಿಯೋ ಕಾ ಆಕ್ರಮಣ ಹೋನೆ ಪರ್ ಭಿ ಉನ್ಹೇ ಕಷ್ಟ ನಹಿ ದೇತೆ. ಮಧುಮಕ್ಕಿ ಜೇನದ ಹುಳುಗಳು ಬಂದು ಕಾಡಿದ್ರು ಸಹ ಅವ್ರಿಗೆ ಯಾವುದೇ ಪ್ರಕಾರದ ಬಾಧೆಯಲ್ಲಿ ಆಗುವುದಿಲ್ಲ. ಪ್ರತೀಕಾರಕಿ ಭಾವನಾ ನಹಿ ರಕ್ತೆ. ಪ್ರತೀಕಾರದ ಭಾವನೆ ಸಹ ಅವರು ಇಟ್ಕೊಳ್ಳುವುದಿಲ್ಲ. ध्यान में लीन महामुनिराज के लिए मधुमक्खियों ने घेर लिया, डंक मारना प्रारंभ किया. मुनिराज सावधान बैठे रहे. डंक मुनिराज के शरीर में छोड़ दिया, जहर छोड़ दिया. मुनिराज का शरीर सूझ गया, फूल गया, परंतु साधना से विचलित नहीं हुए. ಇಂಥ ಸಾಧನೆ ಮಾಡ್ತಿರ್ತಾರ ಮುನಿಗಳು. ಇಲ್ಲಿ ಏನು ಹೇಳ್ತಾರ ಅಂತಂದ್ರ, ನೋಡ್ರಿ, ಮುನಿಗಳು ಧ್ಯಾನಕ್ಕೆ ಕೂತ್ಕೊಂಡಿದಾರ. ಧ್ಯಾನ ಕೂತ್ಕೊಂಡಾಗ ಜೇನುಹುಳುಗಳು ಬಂದು, ಅಲ್ಲಿ ಜೇನುಹುಳುಗಳು ಬಂದು ಮೈಗೆಲ್ಲ ಕಚ್ಚಲಿಕ್ಕೆ ಸ್ಟಾರ್ಟ್ ಆದವು. ಅದು ಏನೋ ಮುಳ್ಳು, ಆ ಮುಳ್ಳೆಲ್ಲ ಶರೀರದಲ್ಲಿ ಬಿಟ್ಟು ಹೋಗಿಬಿಟ್ಟು ಆ ವಿಷದ ಪ್ರಹಾರದಿಂದ ಶರೀರ ಎಲ್ಲ ಏನಾಯ್ತು? ಊದ್ಕೊಂಡ್ಬಿಟ್ಟು. ಆದರೂ ಸಹ ಆ ಮುನಿಗಳು ತನ್ನ ಸಾಧನೆಯಿಂದ ವಿಚಲಿತ ಆಗಲಿಲ್ಲ. ಹರ್ ಕಷ್ಟಕ್ಕೋ ಸಹಲೇತೆ ಪರಂತು ಅಸಂಯಮಕ್ಕೆ ಭಾವ ನಹಿ ಬನಾತೆ. ಎಲ್ಲಾ ಪ್ರಕಾರದ ಕಷ್ಟಗಳನ್ನ ಸಹಿಸಿಕೊಳ್ತಾರೆ, ಆದ್ರೆ ಅಸಂಯಮದ ಭಾವನೆಗಳನ್ನ ಪ್ರಕಟ
ಮಾಡಿಕೊಳ್ಳುವುದಿಲ್ಲ. ಸಂಯಮ ಸೆ ಗ್ಲಾನಿ ಭಾವ ನಹಿ ಕರ್ತೆ, ಸಂಯಮಕ್ಕೆ ಅವರು ಗ್ಲಾನಿ ಭಾವ ಮಾಡಿಕೊಳ್ಳುವುದಿಲ್ಲ. ಸದಾ ಸಂಸಾರ ಕಿ ವಿಚಿತ್ರ ದಶಾ ಕಾ ಚಿಂತನ ಕರ್ತೆ ಹೇ, ಸದಾ ಅವರು ಈ ಸಂಸಾರದಲ್ಲಿ ಆಗ್ತಾ ಇರುವಂತಹ ವಿಚಿತ್ರ ದಶೆಗಳ ಬಗ್ಗೆ ಅವರು ಚಿಂತನೆ ಮಾಡ್ತಿರ್ತಾರೆ. ಈ ಸಂಸಾರದ ಬಗ್ಗೆ, ಈ ಸಂಸಾರದಲ್ಲಿ ಆಗ್ತಾ ಇರುವಂತಹ ವಿಚಿತ್ರ ಕಥೆಗಳ ಬಗ್ಗೆ ಎಲ್ಲ ಅವ್ರು ಏನ್ ಮಾಡ್ತಿರ್ತಾರ, ಚಿಂತನೆ ಮಾಡ್ತಿರ್ತಾರ. देखा जाता है मुनिराज के तन पर चीटियां चढ़ जाती है, काट भी लेती है. ಮುನಿಗಳ ಶರೀರದ ಮೇಲೆ ಪಾರ್ಶ್ವತನ್ನ ಏನೋ ಚೀಟಿ ಅಂದ್ರೆ ಏನೋ ಇರುವೆಗಳು ಮೈ ಮೇಲೆ ಏರಿದಾವ, ಮೈ ಮೇಲೆ ಏರಿ ಕಚ್ಚುತ್ತಾ ಇದಾವ. ಆದ್ರೂ ಸಹ ಅವರು ಏನಾಗಲ್ಲ, ಸಂಯಮದಿಂದ ವಿಚಲಿತ ಆಗುವುದಿಲ್ಲ. ಯಶೋಧರ್ ಮುನಿರಾಜ್ ಕೆ ಗಲೆ ಮೇ ರಾಜಾ ಶ್ರೇಣಿಕ್ ನೆ ಮರಾ ಹುವಾ ಸರ್ಪ ಡಾಲ. ಯಶೋಧರ ಮುನಿಗಳ ಕೊರಳಲ್ಲಿ ರಾಜ ಶ್ರೇಣಿಕ ಏನ್ ಮಾಡಿದಂತಂದ್ರ ಸತ್ತಿರುವಂತ ಒಂದು ಹಾವನ್ನು ಹಾಕಿಬಿಟ್ಟ. ಸರ್ಪ ಡಾಲ ಯಾ ಉಪಸರ್ಗ ಹುವಾ और उस मरे हुए सर्प में लाल चीटियां उत्पन्न हो गई और मुनिराज के शरीर में जो डंक लगाया सो यह दंश मशक परिचय है. ಮುನಿಗಳಂತೂ ಪರಿಚಯ ಸಹನೆ ಮಾಡ್ಕೊಂತ ಕೂತ್ಕೊಂಡ್ರು. ರಾಜ ಶ್ರೇಣಿಕ ಸತ್ತೋಗಿರೋ ಹಾವನ್ನೇ ಅವ್ರ ಕೊರಳಲ್ಲಿ ಹಾಕಿದ. ಆ ಹಾವು ಸತ್ತೋಗಿರೋ ಹಾವಲ್ಲಿ ಕೆಂಪು ಇರುವೆಗಳು ಉತ್ಪನ್ನ ಆಗಿಬಿಡ್ತಾವ. ಕೆಂಪು ಇರುವೆಗಳು ಉತ್ಪನ್ನ ಆಗಿ ಸಂಪೂರ್ಣ ಶರೀರವನ್ನು ಅವೇನ್ ಮಾಡ್ತಿದಾವ, ತಿಂತಾ ಇದಾವ, ಕಚ್ತಾ ಇದಾವ, ಮುನಿಗಳಿಗೆ ಕಷ್ಟ ಕೊಡ್ತಾ ಇದಾವ. ಆದರೂ ಸಹ ಮುನಿಗಳಲ್ಲಿ ವಿಚಲಿತ ಆಗ್ಲಿಲ್ಲ. ದಂಶ ಮಶಕ ಪರಿಚಯವನ್ನು ಅವ್ರು ಏನ್ ಮಾಡಿದ್ರಲ್ಲಿ ಸಹಿಸ್ಕೊಂಡ್ರು. ಅದೇ ರೀತಿ ಶಾಂತಿಸಾಗರ ಮಹಾರಾಜರದೊಂದು ಉದಾಹರಣೆ ಬರುತ್ತೆ ಗೋಕಾಕದಲ್ಲಿ. ಇದು ಅದೇ ರೀತಿ ಶಾಂತಿಸಾಗರ ಮಹಾರಾಜರದೊಂದು ಉದಾಹರಣೆ ಬರುತ್ತೆ ಚಾರಿತ್ರ ಚಕ್ರವರ್ತಿಯಲ್ಲಿ. ಅವ್ರದ್ದು ಸಹ ಹೀಗೆ ಆಗಿತ್ತು. ಗೋವಾದಲ್ಲಿ ಹೋಗಿ ಏನಂತ ಗುಹೆದಲ್ಲಿ ಹೋಗಿ ಕುತ್ಕೊಂಡಿದ್ದಾರೆ. ಅಲ್ಲಿ ಗೋಕಾಕದಿಂದ ಒಂದು ಸ್ವಲ್ಪ ಮುಂದೆ ಹೋದ್ರೆ ಗುಹೆಗಳಿದಾವಲ್ಲಿ. ಆ ಗುಹೆದಲ್ಲಿ ಹೋಗಿ ಕುತ್ಕೊಂಡಿದ್ದಾರೆ ರಾತ್ರಿ ಹೊತ್ತು ಧ್ಯಾನಕ್ಕೆ. ಅವಾಗ ಪಂಡಿತರಿಗೆ ಏನ್ ಮನಸ್ಸು ಬರುತ್ತೆ ಅಂದ್ರೆ, ರಾತ್ರಿ ಮಹಾರಾಜರು ಒಬ್ಬರೇ ಕತ್ಲಲ್ಲಿ ಎಲ್ಲಿ ಕುತ್ಕೊಳ್ಳೋರು, ನಾನು ದೀಪ ಹಚ್ಚಿ ಬರ್ತೀನಿ ಅಂತ ದೀಪ ಹಚ್ಚಲಿಕ್ಕೆ ಹೋದವ. ಪಂಡಿತ ದೀಪ ಹಚ್ಚಲಿಕ್ಕೆ ಹೋದ. ದೀಪ ಹಚ್ಚುವಾಗ ಆ ದೀಪದಲ್ಲಿ ಎಣ್ಣೆ ಹಾಕುವಾಗ ಎಣ್ಣೆ ಎಲ್ಲ ಕೆಳಗಡೆ ಬಿತ್ತಲ್ಲಿ. ಎಣ್ಣೆ ಕೆಳಗಡೆ ಬಿತ್ತು, ಕತ್ಲೆ ಇತ್ತು, ದೀಪ ಹಚ್ಚಿದ ಮತ್ತು ಹೋಗ್ಬಿಟ್ಟ ಮನೆಗೆ ಅವ. ಆ ಎಣ್ಣೆ ಬಿದ್ದಿದ್ದಕ್ಕೆ ಅಲ್ಲಿ ಇರುವೆಗಳು ಬಂದುಬಿಟ್ಟು ಅಲ್ಲಿ ಆ ಎಣ್ಣೆಗೆ ಇರುವೆಗಳು ಬಂದು ಆ ಇರುವೆಗಳು ಮಹಾರಾಜರ ಮೈ ಮೇಲೆ ಹತ್ತಿ ಸಂಪೂರ್ಣ ಶರೀರವನ್ನು ಅವು ದಂಶ ಮಾಡ್ತಾ ಇದ್ದವು, ಸಂಪೂರ್ಣ ಶರೀರವನ್ನು ಕಚ್ಚುತ್ತಾ ಇದ್ವು ಅವು. ಆ ಪರಿಚಯಗಳನ್ನ ಮಹಾರಾಜರು ಶಾಂತ ಚಿತ್ತವಾಗಿ ಸಹನೆ ಮಾಡ್ಕೋ ಅಂತ ಕೂತ್ಕೊಂಡಿದ್ರು. ಆಮೇಲೆ ರಾತ್ರಿ ಪಂಡಿತನಿಗೆ ನಿದ್ದೆ ಬರ್ತಾ ಇಲ್ಲ, ಕನಸಿನಲ್ಲಿ ಏನೇನೋ ವಿಚಿತ್ರ ಕನಸುಗಳು ಬರ್ತಾ ಇದಾವ. ಎದ್ದು ಪಂಡಿತ್ ಯೋಚನೆ ಮಾಡ್ತಾನ, ಮಹಾರಾಜರಿಗೆ ಏನೋ ಆಗ್ತಾ ಇದೆ, ನಾನಲ್ಲಿ ಮಹಾರಾಜರ ಹತ್ರ ಹೋಗ್ಬೇಕು ಅಂತ ಮತ್ತೆ 4-5 ಜನರನ್ನು ಸೇರಿಸ್ಕೊಂಡು ಮಹಾರಾಜರ ಹತ್ರ ಬಂದು ನೋಡ್ತಾನೆ. ಸಂಪೂರ್ಣ ಶರೀರದ ಮೇಲೆಲ್ಲ ಇರುವೆಗಳು, ಯಾವ ರೀತಿ ಜೇನ ಗೂಡಿನ ಮೇಲೆ ಜೇನು ಹುಳುಗಳು ಮೆತ್ತಿರ್ತಾವ ಆ ರೀತಿ ಸಂಪೂರ್ಣ ಶರೀರದ ಮೇಲೆ ಆ ಆಚಾರ್ಯ ಶಾಂತಿಸಾಗರ ಮಹಾರಾಜರ ಶರೀರದ ಮೇಲೆ ಇರುವೆಗಳು ಮೆತ್ಕೊಂಡಿದ್ವು. ಆವಾಗ ನಿಧಾನಕ್ಕೆ ಮತ್ತೆ ಮಹಾರಾಜರ ಪಿಂಚಿ ತಗೊಂಡು ಆ ಬಟ್ಟೆ ತಗೊಂಡು ನಿಧಾನಕ್ಕೆ ಆ ಮೈ ಮೇಲೆ ಎಲ್ಲ ಇರುವೆಗಳನ್ನ ದೂರ ಮಾಡ್ತಾರ. ದೂರ ಮಾಡಿ ಅವಾಗ ಮಹಾರಾಜರದ ಉಪಸರ್ಗವಲ್ಲ ಏನ್ ಮಾಡ್ತಾರ, ಅವರು ದೂರ ಮಾಡಿಬಿಡ್ತಾರೆ. ಯೋಚನೆ ಮಾಡಿ, ಈ ಶಾಂತಿಸಾಗರ ಮಹಾರಾಜರು ಪಂಚಮ ಕಾಲದಲ್ಲಿದು ಮನ್ಮೊನೆ ಆಗಿರುವಂಥ ಕಥೆಗಳಿವ. ಇಂತಹ ಕಥೆಗಳಲ್ಲಿ ಇಂತಹ ಉಪಸರ್ಗಗಳನ್ನ ಸಹನೆ ಮಾಡಿರುವಂಥ ಉದಾಹರಣೆಗಳು ಎಷ್ಟೋ ಇದಾವ ಅಂತ ತಿಳ್ಕೊಳ್ಬೇಕಿಲ್ಲಿ. ಹಾವಂತೂ 3-4 ಸರ್ತಿ ಬಂದಿದೆ ಅವರಿಗೆ. ಕೊರಳಲ್ಲಿ ಬಂದು ಹಾವು ಸುತ್ತಕೊಂಡು ಕೂತ್ಕೊಳ್ಳೋದು ಎಷ್ಟೋ ಸರ್ತಿ ಬಂದಿದಾವಲ್ಲಿ ಹಾವು. ಆಮೇಲೆ ಕಾಡಲ್ಲಿ ವಿಹಾರ ಮಾಡ್ತಾ ಇರುವಾಗ ಕಾಡಲ್ಲಿನೇ ಒಂದೊಂದು ಸರ್ತಿ ವಿಶ್ರಾಂತಿ ಮಾಡುವಂಥ ಸಂದರ್ಭ ಕತ್ಲೆ ಸಮಯದಲ್ಲಿ ಅಲ್ಲಿ ಸಿಂಹಗಳು ಬಂದಿದ್ದಾವ. ಚಾರಿತ್ರ ಚಕ್ರವರ್ತಿಯಲ್ಲಿ ಬಹಳಷ್ಟಿಂತ ಉಪಸರ್ಗಗಳಾಗಿನೂ ಎಲ್ಲ ತೋರಿಸಿರ್ತಾರಲ್ಲಿ. ಒಬ್ಬ ಹುಚ್ಚ ಬಂದು ಚುಚ್ಚುತ್ತಾ ಇದ್ದಾನ, ಕೋಲಿಂದ ಚುಚ್ಚುತ್ತಾ ಇದ್ದಾನ, ಕಲ್ಲಿಂದ ಹೊಡಿತಾ ಇದ್ದಾನ. ಆದರೂ ಸಹ ತನ್ನ ಧ್ಯಾನದಲ್ಲಿ ಏನಾಗಿದ್ರು ಯಾರವರು, ಶಾಂತಿಸಾಗರ ಮಹಾರಾಜರು. ಯಾವ ಕಾಲದಲ್ಲಿದು, ಪಂಚಮ ಕಾಲದಲ್ಲಿ. ಬಹಳಷ್ಟು ಉಪಸರ್ಗ ಆಗಿದಾವೆ ಶಾಂತಿಸಾಗರ ಮಹಾರಾಜರಿಗೆ. ಅವೆಲ್ಲವನ್ನು ಅವರು ಶಾಂತ ಚಿತ್ತರಾಗಿ ಅದನ್ನೆಲ್ಲವನ್ನು ಏನ್ ಮಾಡ್ಕೊಂಡ್ರು, ಸಹಿಸ್ಕೊಂಡಿದಾರ. ಅನೇಕ ಉದಾಹರಣೆಗಳು ಬರ್ತಾವ, ಅನೇಕ ಉದಾಹರಣೆಗಳು ಬರ್ತಾವ ಶಾಂತಿಸಾಗರ ಚಾರಿತ್ರ ಚಕ್ರವರ್ತಿಯಲ್ಲಿ. ಈ ಪ್ರಕಾರ ಇಲ್ಲಿ ಶೂದ್ರ ಪ್ರಾಣಿಯೋ ಮೇ ದಯಾ ಧರ್ಮ ನಹಿ ರಹತಾ ಹೈ, ಶೂದ್ರ ಪ್ರಾಣಿ ಅಪ್ನಾ ಕಾಮ್ ಕರ್ತೆ ಹೈ और ಭವ್ಯ ಪ್ರಾಣಿ ಅಪ್ನಾ ಕಾಮ್ ಕರ್ತೆ ಹೈ. ಶೂದ್ರ ಪ್ರಾಣಿಗಳು ಇರ್ತಾವಲ್ಲ, ಆ ಶೂದ್ರ ಪ್ರಾಣಿಗಳ ಹತ್ರ ದಯೆ ಭಾವನೆ ಎಲ್ಲ ಇರುವುದಿಲ್ಲ. ದಯಾ ವಾತ್ಸಲ್ಯ ಕರುಣೆ ಯಾವುದೂ ಇರುವುದಿಲ್ಲ
ಶೂದ್ರ ಪ್ರಾಣಿಗಳ ಹತ್ರ. ಅವು ಕೆಲಸ ಅವ್ರವ್ರ ಕೆಲಸ ಅವರು ಮಾಡ್ತಿದಾರ. ಮತ್ತು ಭವ್ಯ ಪ್ರಾಣಿಗಳು ಏನಿದಾರಲ್ಲ, ಆ ಭವ್ಯ ಪ್ರಾಣಿಗಳು ತನ್ನ ಕೆಲಸ ತಾನು ಮಾಡ್ತಾ ಇರ್ತಾರ. ಶೂದ್ರ ಪ್ರಾಣಿ ಅಂದ್ರೆ ಇವು ಇರುವೆಗಳು, ಸೊಳ್ಳೆಗಳು, ನೊಣಗಳು, ಇವೆಲ್ಲ ಏನ್ ಪ್ರಾಣಿಗಳೆಲ್ಲ ಬಂದು ಮಹಾರಾಜರಿಗೆ ಇವು ಮಾಡ್ತಿರ್ತಾವಲ್ಲ, ದಂಶ ಮಶಕ, ಆ ಸಂದರ್ಭದಲ್ಲಿ ಅವರೆಲ್ಲ ಶೂದ್ರ ಪ್ರಾಣಿಗಳು. ಮತ್ತು ಮಹಾರಾಜರು ಭವ್ಯ ಪ್ರಾಣಿಗಳು, ಅದನ್ನೆಲ್ಲವನ್ನು ಏನ್ ಮಾಡ್ತಿರ್ತಾರ, ತನ್ನ ಕೆಲಸದಿಂದ ಸಹನೆ ಮಾಡ್ತಿರ್ತಾರ. चींटियों का, मच्छरों का, मक्खियों का और मधुमक्खियों का राज तो सर्वत्र है. ಇರುವೆಗಳು, ಸೊಳ್ಳೆಗಳು, ನೊಣಗಳು ಮತ್ತೆ ಜೇನುಹುಳುಗಳು, ಅವ್ರ ರಾಜ್ಯ ಎಲ್ಲ ಸರ್ವತ್ರ, ಎಲ್ಲ ಕಡೆ ಪ್ರಾಣಿಗಳು ಇದ್ದೇ ಇದಾವೆ, ಎಲ್ಲ ಜೀವಿಗಳು ಎಲ್ಲ ಕಡೆ ಇದ್ದೇ ಇದಾವ. चींटियों का, मच्छरों का, मक्खियों का, मधुमक्खियों का राज तो सर्वत्र है. समस्त पीड़ा को मुनिराज वैराग्य के बल पर सहज ही सह जाते हैं. ಅವೆಲ್ಲ ಎಲ್ಲ ಪ್ರಕಾರದ ಪರಿಚಯಗಳನ್ನ, ಎಲ್ಲ ಪ್ರಕಾರದ ಪೀಡೆಗಳನ್ನ, ನೋವನ್ನ ಮುನಿಗಳು ವೈರಾಗ್ಯದ ಬಲದಿಂದ ಸಹಜ ರೂಪದಿಂದ ಅದನ್ನೆಲ್ಲ ಸಹಿಸಿಕೊಳ್ತಿರ್ತಾರ. परिशह और उपसर्ग के समय मुनिराज का तन ऐसा लगता है जैसे यह लकड़ी का ठूटा खड़ा हो. ಪರಿಚಯ ಉಪಸರ್ಗದ ಸಂದರ್ಭದಲ್ಲಿ ಮುನಿರಾಜರ ಶರೀರ ಯಾವ ರೀತಿ ಇರುತ್ತೆ ಅಂತಂದ್ರೆ, ಒಂದು ಮರದ ತುಂಡು ಬಿದ್ದಿದೆ, ಆ ರೀತಿ ಅವರು ಮರದ ತರ ತನ್ನ ಜೀವನಲ್ಲಿ ಯಾಪನೆ ಮಾಡ್ತಿರ್ತಾರ, ಬದುಕ್ತಿರ್ತಾರ ಅಂತ ತಿಳ್ಕೊಳ್ಬೇಕು. ಎಂತ ಬೇಕಂತ ಪರಿಚಯ ಬಂದ್ರೂ ನನಗೇನು ಆಗ್ತಾ ಇಲ್ಲ, ಇದೊಂದು ಶರೀರ ಇದೆ, ಶರೀರದ ಮೇಲೆ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಇಲ್ಲಿ ಅವರು ನೆನಪಲ್ಲಿ ಇಟ್ಕೊಂಡಿರ್ತಾರ, ಚಿಂತನೆ ಮಾಡ್ತಿರ್ತಾರ. ठूंठ अर्थात वृक्ष का नीचे का भाग, फल फूल पत्ते गुच्छे और डाली से रहित वृक्ष का जो शेष भाग है उसे ठूंठ कहते हैं. परिशह उपसर्ग कष्ट सहन करते समय मुनिराज काष्ठवत हो जाते हैं. ಪರಿಶಯ ಉಪಸರ್ಗ ಕಷ್ಟಗಳನ್ನ ಸಹನೆ ಮಾಡ್ತಾ ಇರುವಾಗ ಮುನಿಗಳು ಕಾಷ್ಟ ಸಮಾನ ಆಗಿರ್ತಾರ. छहडालाकार दौलत राम जी ने मुनिराज के ध्यान की स्थिति का कथन करते हुए 6वीं ढाल में लिखते हैं. पंडित दौलत राम ಜಿಗಳು छहडाಲ ಈ ಗ್ರಂಥದಲ್ಲಿ ಆರನೇ ಅಂದ್ರೆ ಕೊನೆ, छहडाಲದ ಕೊನೆ ಅಧ್ಯಾಯದಲ್ಲಿ ಒಂದು ದೋಹಾ ಹೇಳ್ತಾರೆ. ಏನಂತಂದ್ರ, सम्यक प्रकार निरोध मन वच काय आत्म ध्यावते, तिन सुधीर मुद्रा देख मृगगण उपल खाज खुजावते. ಎಷ್ಟು ಸುಂದರವಾದ ದೋಹಾ ಇದೆ. ಈ ದೋಹಾದ ಅರ್ಥ ಕೂಡ ಎಷ್ಟು ಸುಂದರವಾಗಿದೆ. ಏನಂತ ಹೇಳ್ತಾರೆ ಅಂತಂದ್ರ, ಮುನಿರಾಜ್ ಸಮ್ಯಕ್ ಪ್ರಕಾರ ಸೆ, ಮುನಿಗಳು ಸಮ್ಯಕ್ ಪ್ರಕಾರದಿಂದ ಮನ ವಚನ ಕಾಯಸೆ, ಮನ ವಚನ ಕಾಯಕೋ, ಮನ ವಚನ ಕಾಯದಿಂದ ಮನ ವಚನ ಕಾಯಗಳನ್ನ ತನ್ನ ವಶದಲ್ಲಿ ಇಟ್ಟುಕೊಂಡು ಯೋಗ ನಿರೋಧಕರ, ಯೋಗದ ನಿರೋಧ ಮಾಡೋದಕ್ಕೋಸ್ಕರ ಅವರು ಆತ್ಮಕ ಧ್ಯಾನ ಕರ್ತೆ ಹೇ. ಯಾವ ಧ್ಯಾನ ಮಾಡ್ತಿರ್ತಾರ? ಆತ್ಮನ ಧ್ಯಾನ ಮಾಡ್ತಿರ್ತಾರ. ಆತ್ಮಕ್ಕೆ ಸ್ವರೂಪ ಮೇ ನಿಮಗ್ನ ಹೋ ಜಾತೆ ಹೇ, ಆತ್ಮನ ಸ್ವರೂಪದಲ್ಲಿ ನಿಮಗ್ನರಾಗಿರ್ತಾರ. ಕಾಯ ಕಾ ಭಿ ಭಾನ್ ನಹಿ ರಹತಾ, ಅವರಿಗೆ ಶರೀರದ ಕೂಡ ಅವರಿಗೆ ಸ್ವಲ್ಪ ಕೂಡ ಏನೋ ವಿಕಲ್ಪ ಇಟ್ಕೊಂಡಿರಲ್ಲ, ಯಾವುದೇ ನೆನಪು ಕೂಡ ಅವರಿಗೆ ಇರುವುದಿಲ್ಲ. दूर से देखने वाले संशय में पड़ जाते हैं कि ये मुनिराज है या पाषाण खंड है. ದೂರದಿಂದ ನೋಡೋರಿಗೆ ಸಂಶಯ ಬಂದ್ಬಿಡುತ್ತೆ. ಏನಂತಂದ್ರ, ಇದು ಮುನಿಗಳ ಶರೀರ ಇದೆಯೋ, ಮುನಿಗಳಿದಾರೋ ಅಥವಾ ಒಂದು ಪಾಷಾಣದ ಖಂಡ ಇದೆ ಅಂತ ಅವ್ರಿಗೆ ಸಂಶಯ ಬರುತ್ತೆ. ಕಿಸಿ ಕಿ ಕಾಯಾ ಹೇ ಯಾ ವೃಕ್ಷ ಕಾ ಆಧಾ ठूंठ खड़ा है. ಇದು ಯಾರದ ಶರೀರ ಇದೆಯೋ ಅಥವಾ ಮರದ ಮೇಲುಗಡೆ ಭಾಗ ಕಟ್ ಮಾಡಿರ್ತಾರೆ, ಕೆಳಗಡೆ ಭಾಗ ಹಾಗೆ ಇರುತ್ತೆ ನೋಡ್ರಿ, ಇದು ಅದಕ್ಕೆ ठूंठ ಅಂತ ಹೇಳ್ತಾರೆ. ಅದಕ್ಕೆ ಅದಿದೆಯೋ ಆಖರಿ ಕ್ಯಾ ಹೇ, ಇದು ಏನಿದೆ ಅಂತ ಕೆಲವರಿಗೆ ಸಂಶಯ ಬರ್ತಿರ್ತಾವ. ಆ ಸಮಯದಲ್ಲಿ ಜಾನವರ್ ದೃಢ ಸ್ಥಿರ ದೇಖ ವೃಕ್ಷ ಕಾ ठूंठ ಸಮಜ್ಕರ್ ಅಪ್ನಿ ಖಾಜ್ ಖುಜಾ ಜಾತೆ ಹೇ. ಆ ಪ್ರಾಣಿಗಳಿಗೆ, ಆ ಕಾಡಲ್ಲಿ ತಿರುಗ್ತಾ ಇರುವಂತ ಪ್ರಾಣಿಗಳಿಗೆ, ವನಜೀವಿಗಳಿಗೆ ಏನಾಗ್ತಾ ಇರುತ್ತೆ ಅಂತ, ಇದೊಂದು ಮರ ಇದೆ ಅಂತ ತಿಳ್ಕೊಂಡು ಬಂದ ಆ ಮೈಗೆ ತನ್ನ ಮೈ ತಿಕ್ಕಿ ಅವ್ರಿಗೇನ್ ಕೆರೆತ ಬಿಟ್ಟಿರುತ್ತೆ, ಕೆರೆತ ಎಲ್ಲ ಏನ್ ಮಾಡ್ತಾವ, ಹೋಗಿಸ್ಕೊಳ್ತಿರ್ತಾವ. ಆದ್ರೂ ಸಹ ಮುನಿಗಳಲ್ಲಿಂದ ಸ್ವಲ್ಪ ಸಹ ವಿಚಲಿತ ಆಗುವುದಿಲ್ಲ. उनकी देह से अपनी देह का घर्षण करते हैं, अपनी काया को उनकी काया से रगड़ते हैं. ಮುನಿರಾಜ್ ಕಿ ಪೀಠ छिल जाती है. ಮುನಿಗಳ ತಿಕ್ಕುತ್ತಾ ಇರುವಾಗ ಮುನಿಗಳ ಶರೀರ ಚರ್ಮ ಎಷ್ಟಾದ್ರೂ ಅದು, ಆ ಚರ್ಮ ಏನಾಗುತ್ತೆ ಅಂದ್ರೆ ಓಪನ್ ಆಗಿ ಬಿಡುತ್ತೆ, ಚರ್ಮ ಓಪನ್ ಆಗಿ ಗಾಯ ಆಗಿಬಿಡುತ್ತೆ, ಬ್ಲಡ್ಡಿಂಗ್ ಆಗ್ತಾ ಇರುತ್ತೆ. ಆದ್ರೂ ಸಹ ಮುನಿಗಳಲ್ಲಿ ತನ್ನ ಸಂಯಮವನ್ನು ಕಳ್ಕೊಳ್ಳೋದಿಲ್ಲ, ವಿಚಲಿತ ಆಗುವುದಿಲ್ಲ. ಮುನಿರಾಜ್ ಕಿ ಪೀಠ छिल जाती है, रक्त निकल आता है, पशुओं को आराम मिलता है. ಆ ಪಶುಗಳಿಗೆ ಏನಾಗುತ್ತೆ, ವನಜೀವಿಗಳಿಗೆ ಆರಾಮ ಆಗ್ತಾ ಇರುತ್ತೆ.
परंतु मुनिराज को अपार कष्ट होने पर भी वे मुनिराज ಪತ್ಥರವತ್ बैठे रहते हैं. ಎಷ್ಟೋ ಕಷ್ಟ ಆದ್ರೂ ಸಹ ಆ ಮುನಿಗಳು ಪತ್ಥರವತ್ ಕಲ್ಲಿನ ತರ ಅವರಲ್ಲಿ ಹಾಗೆ ಕೂತ್ಕೊಂಡಿರ್ತಾರ. ಮುನಿರಾಜ್ ದಯಾಕೆ ಸಾಗರ್ ಹೋತೆ ಹೇ, ಮುನಿಗಳು ಹೇಗಿರ್ತಾರ? ದಯೆಯ ಸಾಗರ್ ಆಗಿರ್ತಾರ. ಅರೆ ರಾಗಿಯೋ ತುಮೆ ಕ್ಯಾ ಪತಾ ಸಭಿ ಮುನಿರಾಜ್ ಅಪನೆ ಲಿಯೆ ಬಹುತ್ ಕಠೋರ್ ಹೋತೆ ಹೇ. ನಿಮಗೇನು ಗೊತ್ತು ರಾಗಿಗಳೇ? ರಾಗಿಗಳಂತ ಹೇಳ್ತಾರೆ. ರಾಗಿಗಳಂದ್ರೆ ಯಾರು? ರಾಗಿ ಮುದ್ದೆ ರಾಗಿ ಅಲ್ಲ, ರಾಗಿ ಮುದ್ದೆ ಮಾಡ್ತಾರ ಆ ರಾಗಿ ಅಲ್ಲ. ರಾಗಿಗಳಂತಂದ್ರೆ ಮೋಹ ಇಟ್ಟುಕೊಂಡಿರುವಂತ ಜೀವಿಗಳಿಗೆ ರಾಗಿಗಳಂತ ಹೇಳ್ತಾರ. ಆ ರಾಗಿಗಳಿಗೆ ಇಲ್ಲಿ ಹೇಳ್ತಾರ, ಅರೇ ರಾಗಿಯೋ ತುಮೆ ಕ್ಯಾ ಪತಾ, ನಿಮ್ಗೇನ್ ಗೊತ್ತು? ಸಭಿ ಮುನಿರಾಜ್, ಎಲ್ಲಾ ಪ್ರಕಾರದ ಮುನಿಗಳು ಅಪನೆ ಲಿಯೇ ತನ್ನಗೋಸ್ಕರ ಬಹುತ್ ಕಠೋರ್ ಹೋತೆ ಹೇ, ಬಹಳ ಕಠೋರವಾಗಿರ್ತಾರ ಅವರು. ಕಿಂತು ಪರ ಜೀವೋಂಕೆ ಲಿಯೇ, ಪರ ಜೀವಿಗೋಸ್ಕರ ಸರಳ ಹೋತೆ ಹೇ, ಸರಳವಾಗಿ ಇರ್ತಾರೆ. ಮುನಿರಾಜ್ ಸ್ವಯಂ ಕಿ ಕಾಯಾ ಕೆ ಸಾಥ್ ಕಿತನಾ ಕಠೋರ ವ್ಯವಹಾರ ಕರ್ತೆ ಹೈ. ಮುನಿಗಳು ಸ್ವಯಂದ ಶರೀರದ ಮೇಲೆ ಎಷ್ಟು ಕಠೋರ ವ್ಯವಹಾರ ಮಾಡ್ತಿರ್ತಾರ ಅವರು. ಆದ್ರೆ ಪರರಿಗೋಸ್ಕರ ಅವ್ರು ಏನಿರ್ತಾರ? ಸರಳವಾಗಿರ್ತಾರ ಅಂತ ತಿಳ್ಕೊಳ್ಬೇಕಿಲ್ಲಿ. ಯಹ ತೋ ಸಿರ್ಫ್ ದೇಖನೆ ವಾಲಾ ಜಾನ್ತಾ ಹೇ, ಇದು ನೋಡೋರಿಗೆ ಮಾತ್ರ ಗೊತ್ತಿದು. ಮನೇಲಿ ಕುತ್ಕೊಂಡು ಚರ್ಚೆ ಮಾಡೋರಿಗೆ ಏನು ಮಣ್ಣು ಗೊತ್ತು ಅವರಿಗೆ? ಹೌದ್ರಿ ಅಶೋಕನ್ನ? ಅದು ಯಾರು ದಿನ ನೋಡ್ತಿರ್ತಾರಲ್ಲ, ಮುನಿಗಳ ಜೊತೆಗೆ ಯಾರು ಇರ್ತಾರಲ್ಲ, ಮುನಿಗಳು ವ್ಯವಹಾರಗಳು ಯಾರಿಗೆ ಗೊತ್ತಿರ್ತಾವಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಮುನಿಗಳು ಎಷ್ಟು ಕಠೋರ ತಪ್ಪುಗಳನ್ನ ಮಾಡ್ತಿರ್ತಾರ. ಮನೇಲಿ ಕೂತ್ಕೊಂಡು ಚರ್ಚೆ ಮಾಡೋರಿಗೆ ಏನು ಮಣ್ಣು ಗೊತ್ತಾಗತ್ತೆ? ಗೊತ್ತಾಗತ್ತೇನ? ಗೊತ್ತಾಗೋದಿಲ್ಲ. यह तो सिर्फ देखने वाला जानता है, सबको सुख देने की भावना से ओत प्रोत होते हैं. ಎಲ್ಲರಿಗೂ ಸುಖ ಕೊಡಬೇಕನ್ನುವಂತ ಭಾವನೆಯಿಂದ ಅವರು ಓತ ಪ್ರೋತರಾಗಿರ್ತಾರ. और स्वयं की काया के लिए बहुत कष्ट देते हैं. ಬಹಳಷ್ಟು ಕಷ್ಟಗಳನ್ನ ಕೊಡ್ತಿರ್ತಾರೆ. ಯಾರಿಗೆ? ತನ್ನ ಶರೀರಕ್ಕೆ ಮತ್ತು ಇನ್ನೊಬ್ಬರಿಗೆ ಸುಖ ಕೊಡ್ತಿರ್ತಾರ. ಇನ್ನೊಬ್ಬರಿಗೆ ಅವರು ಏನು ಮಾಡ್ತಿರ್ತಾರ? ಅವರು ಕಷ್ಟಗಳನ್ನ ದೂರ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾರ ಅಂತ ತಿಳ್ಕೊಳ್ಬೇಕಿಲ್ಲಿ. ಯಹ ಕೋನ್ಸಾ ನ್ಯಾಯ ಹೇ, ಯಹ ತೋ ಸರಾಸರ್ ಅನ್ಯಾಯ ಹೇ. ಇದು ಯಾವ್ದು ನ್ಯಾಯ ಇದೆ? ಇದು ಯಾವ್ದು ನ್ಯಾಯ? ಇನ್ನೊಬ್ಬರಿಗೆ ಸುಖ ಕೊಡೋಂತ ಮತ್ತೆ ತನ್ನ ಶರೀರಕ್ಕೆ ಕಷ್ಟ ಕೊಡೋದಂತ, ಇದು ಯಾವ ನ್ಯಾಯ ಇದೆ? ಇದು ಸರಾಸರಿ ಏನಿದೆ? ಇದು ಅನ್ಯಾಯ ಇದೆ ಅಂತ ನಿಮಗೆ ಅನಿಸ್ತಿರ್ಬೋದು. ಓಹೋ ರಾಗಿ ರಾಗ ಕಾ ಪಕ್ಷ ಲೇತಾ ಹೇ. ರಾಗಿಗಳು ರಾಗದ ಪಕ್ಷ ತಗೊಳ್ತಿರ್ತಾರ. ಅವ್ರ ವೀತರಾಗತಾ ಕಾ ಪರಂ ಪಕ್ಷಧರ್ ಹೋತಾ ಹೇ. ಮತ್ತು ವೀತರಾಗಿಗಳು ಏನ್ ಮಾಡ್ತಿರ್ತಾರೆ ಅಂತಂದ್ರ ವೀತರಾಗತಾಕ ಪರಂ ಪಕ್ಷಧರ, ವೀತರಾಗತೆಯ ಪರಮ ಪಕ್ಷಧರರಾಗಿರ್ತಾರ ಅವರು. ರಾಗಿ ಶರೀರ ಮೇಲೆ ಲಗಾ ರಹತಾ ಹೇ. ರಾಗಿಗಳು ಶರೀರದಲ್ಲೇನೆ ಇದ್ಕೊಂಡಿರ್ತಾರ. ಶರೀರದ ಬಗ್ಗೆನೆ, ಸಂರಕ್ಷಣೆ ಬಗ್ಗೆನೆ, ಅದನ್ನ ಹೇಗೆ ದಷ್ಟು ಪುಷ್ಟ ಮಾಡ್ಬೇಕು ಅದರ ಬಗ್ಗೆನೆ ಅವ್ರು ಅದರಲ್ಲಿ ಲೀನರಾಗಿರ್ತಾರ. ವೀತರಾಗಿ ಆತ್ಮಾಕ ವಿಚಾರ ಕರ್ತಾ ರಹತಾ ಹೇ. ವೀತರಾಗಿಗಳು ತನ್ನ ಆತ್ಮದ ಬಗ್ಗೆನೆ विचार ಮಾಡ್ತಿರ್ತಾರ. जो शरीर के साथ कठोर बर्ताव करे वह सन्यासी है. ಯಾರು ತನ್ನ ಶರೀರದ ಮೇಲೆ ಅತಿ ಕಠೋರ ಬರ್ತಾವ ಅಂದ್ರೆ ವ್ಯವಹಾರ ಮಾಡ್ಕೊಳ್ತಿರ್ತಾರ ಅವ್ರಿಗೆ ಸನ್ಯಾಸಿ ಅಂತ ಹೇಳ್ತಾರ. और जो सदा शरीर का पोषण देख रेख लालन पालन खुशामद करे वह ಸಂಸಾರಿ ಹೇ. ಮತ್ತೆ ಯಾರು ಪಾರ್ಶ್ವತನ ಶರೀರದ ಬಗ್ಗೆನೆ ಪಾಲನ್ ಪೋಷಣ ಮಾಡ್ತಿದಾರ, ದೇಖ ರೇಖ್ ಮಾಡ್ತಿದಾರ, ಲಾಲನ್ ಪಾಲನ್ ಮಾಡ್ತಿದಾರ, ಖುಷಾಮದ್ ಕರೆ, ಆ ಶರೀರಕ್ಕೆ ಹೇಗೆ ಖುಷಿ ಕೊಡೋದು ಅನ್ನುವಂತ ಚಿಂತನೆ ಮಾಡ್ತಿರ್ತಾರ, ಅಂತವರು ಸಂಸಾರಿಗಳಿದಾರ ಅಂತ ತಿಳ್ಕೊಳ್ಬೇಕು. ಏನಾಗ್ಬೇಕು ಅನುಪಮಮ್ಮ? ಸಂಸಾರಿ ಆಗಬೇಕು ಅಥವಾ ವೀತರಾಗಿ ಮಾರ್ಗದಲ್ಲಿ ನಡಿಬೇಕು? ಯೋಚನೆ ಮಾಡ್ರಿ, ಹೇಳ್ರಿ. ಬರೇ ಬಾಯಿಂದಾನೆ ಹೇಳ್ಕೊತ್ಕೊಂಡೋದ್ ನೀವಿನ್ನ ವೀತರಾಗಿ ಅಂತ ಬರೀ ಬಾಯಿಂದಾನೆ ಹೇಳೋದ? ಮುಂದೆ ಏನು ಬೆಳೆಯೋದು ಇಲ್ಲ. जानवर आकर के मुनिराज के शरीर से दिन भर खाज खुजालते हैं. ಆ ಪ್ರಾಣಿಗಳು ಬಂದು ಕಾಡಲ್ಲಿ ಆ ಮುನಿಗಳ ಶರೀರಕ್ಕೆ ಒಂದಾದ ನಂತರ ಒಂದು ಬಂದು ಬೆನ್ನು ತಿಕ್ತಾ ಇರ್ತಾವ. ಯಾಕೆ? ಅವ್ರಿಗೆ ಕೆರ್ತ ಬಿಟ್ಟಿದೆ. ಆ ಕೆರ್ತವನ್ನು ಶಾಂತ ಮಾಡ್ಬೇಕಾದ್ರೆ ಇದು ಒಂದೇ ಬಂಡೆ ತರ ಕುತ್ಕೊಂಡಿದೆ. ಈ ಬಂಡೆಗೆ ನಾನು ತಿಕ್ಕಬೇಕಂತ ಆ ಪ್ರಾಣಿಗಳು ಬಂದು ತಿಕ್ತಾ ಇರ್ತಾವ, ಉಜ್ಕೊಳ್ತಿರ್ತಾವ, ತನ್ನ ಶರೀರವನ್ನು ಉಜ್ಕೊಳ್ತಿರ್ತಾವ. ಮುನಿರಾಜ್ ಕೋ ಕುಚ್ ಅಸಾಹಸ್ ನಹಿ ಹೋತಾ. ಅಹಸಾಸ್ ನಹಿ ಹೋತಾ ಅಂದ್ರೆ ಮುನಿಗಳಿಗೆ ಯಾವುದೇ ಪ್ರಕಾರದಲ್ಲಿ ಏನೋ ಹೊರಗಡೆ ಏನ್ ನಡೀತಾ ಇದೆ ಅಂತ ಅವ್ರಿಗೇನು ವಿಕಲ್ಪ ಇರಲ್ಲ, ಗೊತ್ತೇ ಇರೋದಿಲ್ಲ. ಅಹಸಾಸ್ ನಹಿ ಹೋತಾ. ಬಾಹರ್ ಕ್ಯಾ ಹೋ ರಹಾ ಹೈ, ಹೊರಗಡೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವ್ರು ಸ್ವಲ್ಪ ಕೂಡ ಚಿಂತನೆಯಲ್ಲಿ ಬರುವುದಿಲ್ಲ. ಮುನಿರಾಜ್ ದೇಹ ಕಿ ಚಿಂತಾ ನಹಿ ಕರ್ತೆ. ಮುನಿರಾಜ್ ದೇಹ ಸೆ
घर्षण करने से ಹಿರನ್ की खाज की बीमारी दूर हो जाती है. ಮುನಿಗಳು ದೇಹದ ಬಗ್ಗೆ ಚಿಂತೆ ಮಾಡುವುದಿಲ್ಲ. ಮುನಿರಾಜರ ದೇಹ, ಮುನಿರಾಜರ ಶರೀರಕ್ಕೆ ಬಂದು ಘರ್ಷಣೆ ಮಾಡೋದ್ರಿಂದ ಅಲ್ಲಿ ಇರುವಂತ ಅದೇನು ಹಿರಣ ಅಂದ್ರೆ ಜಿಂಕೆ ಆದಿ ಪ್ರಾಣಿಗಳಿದಾವಲ್ಲ, ಅವ್ರಿಗೆ ಬಿಟ್ಟಿರುವಂತ ಕೆರೆತ ಏನಾಗತ್ತೆ, ಕಡಿಮೆ ಆಗತ್ತೆ. ಬಿಮಾರಿ ದೂರ ಹೋ ಜಾತಿ, ಅವ್ರಿಗಿರುವಂತ ಏನು ರೋಗ ಆದಿ ಇದಾವ ಅವೆಲ್ಲ ಏನಾಗ್ತಾವ, ದೂರ ಆಗ್ತಾವ. धन्य है धन्य धन्य है वे मुनिराज जो सदा समता भाव धारण करते हैं. ಧನ್ಯರಿದ್ದಾರವರು, ಧನ್ಯರಿದ್ದಾರವರು ಆ ಮುನಿಗಳು. ಜೋ ಸದಾ ಸಮತಾ ಭಾವ, ಯಾರು ಸದಾ ಸಮತಾ ಭಾವವನ್ನು ಇಟ್ಕೊಂಡಿರ್ತಾರ ಆ ಮುನಿಗಳು ಧನ್ಯರಾಗಿದ್ದಾರ. ದಂಶ ಮಶಕ್ ಪರಿಚಯ ಕಿ ಪೀಡಾ ಕಾ ಕಥನ್ ಕೌನ್ ಕರ್ ಸಕ್ತಾ ಹೇ. ದಂಶ ಮಶಕ ಏನು ಪರಿಚಯ ಇದೆ, ಈ ಪರಿಚಯದ ನೋವುಗಳಿದಾವಲ್ಲ, ಈ ನೋವಿನ ಕಥನ ಯಾರಿಂದ ಮಾಡ್ಲಿಕ್ಕಾಗತ್ತೆ? ಅದು ಒಂದು ಎರಡು ಇಲ್ಲ, ಅವು ಅನೇಕ ಪ್ರಕಾರದ ದಂಶ ಮಶಕ ಪರಿಚಯಗಳನ್ನ ಮುನಿಗಳು ಏನ್ ಮಾಡ್ತಿರ್ತಾರ, सहने ಮಾಡ್ಕೊಳ್ತಿರ್ತಾರ. योगीराज योगों की चंचलता को रोक करके ध्यान में लवलीन कई दिनों के उपवास है. ಮುನಿಗಳು ಯಾವ ರೀತಿ ಅಂತಂದ್ರ, ಯೋಗೋಂಕಿ ಚಂಚಲತಾ, ಮನ ವಚನ ಕಾಯಗಳು ಏನ್ 3 ಯೋಗಗಳಿದಾವ, ಈ 3 ಯೋಗಗಳ ಚಂಚಲತೆಯನ್ನು ತಡೆ ಹಿಡಿದು ಧ್ಯಾನದಲ್ಲಿ ಲವಲೀನರಾಗಿರ್ತಾರ. ದಿನೋಕೆ ಕೈ ದಿನೋಸೆ, ಎಷ್ಟೋ ದಿನಗಳಿಂದ ಅವರು ಉಪವಾಸ ಕೂತ್ಕೊಂಡಿರ್ತಾರ. ತನ್ನ ಕಮಜೋರ್ ಹೇ, ಶರೀರ ಕಮಜೋರವಾಗಿರುತ್ತದೆ, ಶಕ್ತಿಹೀನ ಬಲಹೀನ ಆಗಿರುತ್ತದೆ. ಕೈ ದಿನೋಸೆ ಮಹಾ ಸಂಯಮಿನೇ ಪಾನಿ ಭಿ ನೈ ಪಿಯಾ. ಎಷ್ಟೋ ದಿನಗಳಿಂದ ಆ ಮಹಾ ಸಂಯಮಿಗಳು ನೀರು ಸಹ ಕುಡಿದಿಲ್ಲ. ಪರಂತು ಮುನಿರಾಜ್ ಕಿ ಕಾಯಾ ಕಾ ಮಚ್ಚರ್ ಖೂನ್ ಪಿ ಜಾತಾ ಹೇ. ಆದ್ರೂ ಸಹ ಆ ಮುನಿಗಳ ಶರೀರದಿಂದ ಆ ಸೊಳ್ಳೆಗಳು ಬಂದು ಏನ್ ಮಾಡ್ತಾವ, ಪಾರ್ಶ್ವತನ ಏನ್ ಮಾಡ್ತಾವ್ರಿ, ರಕ್ತ ಕುಡಿತಾ ಇರ್ತಾವ. ಏನ್ ಕುಡಿತಿರ್ತಾವ, ರಕ್ತ ಕುಡಿತಾ ಇರ್ತಾವ. ಮುನಿಗಳು ಎಷ್ಟೋ ದಿನದಿಂದ ನೀರು ಸಹ ಕುಡಿದಿಲ್ಲ, ಆದ್ರೂ ಸಹ ಸೊಳ್ಳೆಗಳು ಬಂದು ಮುನಿಗಳ ಶರೀರದಿಂದ ಲಹು ರಕ್ತ ಖೂನ್ ಪಿ ಜಾತೆ ಹೇ. बार बार डंक मारता है, पदे पदे डंक ಹೊಡಿತಾ ಇರ್ತಾವ. ಶರೀರಕ್ಕೆ ಪ್ರತ್ಯೇಕ ಅಂಗ ಮೇ ಡಂಕ ಮಾರ್ತಾ ಹೇ. ಶರೀರದ ಪ್ರತ್ಯೇಕ ಅಂಗದಲ್ಲಿ ಸ್ವಲ್ಪ ಯೋಚನೆ ಮಾಡಿಕೊಳ್ಳುವಾಗ, ಪ್ರತ್ಯೇಕ ಅಂಗ ಅಂತ ಬಂದಾಗ ಸಂಪೂರ್ಣ ಶರೀರದಲ್ಲಿರುವಂತಹ ಸಮಸ್ತ ಅಂಗಗಳಿಗೆ ಬಂದವ ಸೊಳ್ಳೆಗಳು ಕಚ್ಚುತ್ತಾ ಇರ್ತಾವ. डंक मारता है. अनेकों मच्छर मिलकर के मुनिराज को पराजित नहीं कर पाते. ಅನೇಕ ಸೊಳ್ಳೆಗಳು ಸೇರಿದ್ರು ಕೂಡ ಆ ಮುನಿಗಳನ್ನ ಪರಾಜಿತ ಮಾಡಲಿಕ್ಕೆ ಯಾರಿಂದನೂ साध्य ಆಗುವುದಿಲ್ಲ. जितना शेर के काटने से कष्ट नहीं होता भैया, ಎಷ್ಟು ಆ ಶೇರ್ ಅಂದ್ರೇನ, ಹುಲಿ ಅಥವಾ ಸಿಂಹ ಬಂದು ಕಚ್ಚಿದ್ರೂ ಕೂಡ ಕಷ್ಟ ಆಗುವುದಿಲ್ಲ, ಅಷ್ಟು ಕಷ್ಟ ಈ ಸೊಳ್ಳೆಗಳಿಂದ ಮಚ್ಚರಕ್ಕೆ ಕಾಟ್ನೆ ಸೆ ಕಷ್ಟ ಹೋತಾ ಹೇ. ಸಿಂಹ ಹುಲಿ ಬಂದು ಒಂದು ಪಟ್ಟಿಗೆ ಸಾಯಿಸ್ಬಿಡ್ತಾವ, ಆದ್ರೆ ಈ ಸೊಳ್ಳೆಗಳು ಕ್ಷಣ ಸಾಯಿಸ್ತಾ ಇರ್ತಾವ. ಅದಕ್ಕೆ ಹೇಳ್ತಾರ, ಯಹಿ ತೋ ಭೇದ ವಿಜ್ಞಾನ ಕಿ ಅಸಲಿ ಕಸೋಟಿ ಹೇ. ಇದೇ ಭೇದ ವಿಜ್ಞಾನದ ನಿಜವಾಗಲೂ ಪರೀಕ್ಷೆ ಇದೆ ಇಲ್ಲಿ ಅಂತ ಹೇಳ್ತಾರ. ಅರೇ ಸಮಜೋ ರಾಗಿ ವೀತರಾಗಿ ಮೇ ಕಿತನಾ ಅಂತರ ಹೇ. ಅರ್ಥ ಮಾಡ್ಕೊಳ್ಳಿ ಪಾರ್ಶ್ವನಾಥ್ರೆ, ರಾಗಿಗಳಲ್ಲಿ ಮತ್ತು ವೀತರಾಗಿಗಳಲ್ಲಿ ಎಷ್ಟು ಅಂತರ ಇದೆ. ಇದೇಲ್ರಿ ಅಂತರ. ನೋಡ್ರಿ, ಯೋಚನೆ ಮಾಡೋದಿಲ್ಲಿ ಹೇಳೋದು ಅವಶ್ಯಕತೆ ಇಲ್ಲ. ನಮ್ಮದು ನಾವು ಚಿಂತನೆ ಮಾಡೋದು, ಮನೆಯಲ್ಲಿ ಹೋಗಿ ಕುತ್ಕೊಳ್ಳೋದು. ಇವತ್ತು ಸಂಜೆ ಮಧ್ಯಾಹ್ನ ಈಗ ಹೋದ ಕೂಡಲೇ ಕುತ್ಕೊಳ್ಳೋದು 5 ನಿಮಿಷ, ದಿನ ಒಂದು 5 ನಿಮಿಷ ಕುತ್ಕೊಂಡು ಚಿಂತನೆ ಮಾಡೋದು. ನಮಗೆ ಇಷ್ಟೆಲ್ಲ ಅನುಕೂಲತೆ ಇದ್ರೂ ಕೂಡ ನಾವು ಸುಖಿ ಇಲ್ಲ. ನಮಗೆ ಏನು ಬೇಕು ಏನ್ ಬೇಡ, ನಾವು ಏನ್ ತರಬೇಕು ಏನ್ ತರಬಾರ್ದು ಅನ್ನೋಂತ ಎಲ್ಲ ನಮ್ಮ ಹತ್ರ ವ್ಯವಸ್ಥೆ ಇದ್ರೂ ಸಹ ನಾವು ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಸುಖಿ ಇಲ್ಲ. ನಾವು ಇದೀವೇನ? ಸುಖಿ ಇಲ್ಲ. ಎಲ್ಲ ನಿಮ್ಮ ಹತ್ರ ಇದೆ, ರೊಕ್ಕ ರೂಪಾಯಿ ಇದೆ, ಗಾಡಿ ಬಂಗ್ಲಾ ಇದೆ, ನೌಕರ್ ಚಾಕರ್ ಇದೆ, ಎಲ್ಲ ಇದೆ ನಿಮ್ಮ ಹತ್ರ. ಏನ್ ಬೇಕಾದ ಎಲ್ಲ ಸುವ್ಯವಸ್ಥೆಗಳನ್ನು ನೀವು ಮಾಡ್ಕೊಳ್ಬಹುದು, ಆದ್ರೂ ಸಹ ನೀವು ಸುಖಿ ಇಲ್ಲ. ಆ ಮುನಿಗಳ ಹತ್ರ ಏನೂ ಇಲ್ಲದಿದ್ರೂ ಸಹ, ಅವರಷ್ಟು ಸುಖಿ ಈ ಜಗತ್ತಿನಲ್ಲಿ, ಈ ಜಗತ್ತಿನ ಭೂಮಿ ಮೇಲೆ ಯಾರು ಬೇರೆಯವರು ಇಲ್ಲ. ಏನು ಇದೆ ನಿಮ್ಮ ಹತ್ರ ಅದಕ್ಕೆ ಮಹತ್ವ ಇಲ್ಲ, ಏನು ಇಲ್ಲ ಅದಕ್ಕೆ ಬಹಳ ಮಹತ್ವವಿದೆ ಅಂತ ಹೇಳ್ತಾರ. ಅದಕ್ಕೆ ಆಚಾರ್ಯರು ಹೇಳ್ತಿರ್ತಾರ, ಜೋ ಭೋಗತೆ ಗಯೆ ವೋ ಡೂಬತೆ ಗಯೆ, जो भोगते गए वो डूबते गए और जो त्यागते गए वो बढ़ते गए.
ಯಾರ ತ್ಯಾಗ ಮಾಡ್ಕೊಂತ ಹೋಗಿದ್ರಲ್ಲ ಅವ್ರು ಬೆಳ್ಕೊಂತ ಮುಂದೆ ಬೆಳ್ಕೊಂತ ಹೋದ್ರು. ಮತ್ತು ಯಾರು ಭೋಗಿಸ್ಕೊಂತ ಹೋದ್ರು ಅಶೋಕನ್ನ, ಅವರು ಮುಣುಗುಕೊಂತ ಸಂಸಾರದಲ್ಲಿ ಮುನಿಗಿ ಮತ್ತೆ ಸಂಸಾರದಲ್ಲಿನೇ ಪರಿಭ್ರಮಣ ಮಾಡ್ಕೊಂತ ಇದ್ದಾರ. ಮತ್ತೆ ಸಂಸಾರದಲ್ಲಿ ಪರಿಭ್ರಮಣ ಮಾಡ್ಕೊಂತ ಇದ್ದಾರ ಅಂತ ಹೇಳಿ ತಿಳ್ಕೊಳ್ಬೇಕು. ರಾಗಿ ಮತ್ತು ವೀತರಾಗಿಯಲ್ಲಿರುವಂತ ಅಂತರ ತಿಳ್ಕೊಳ್ಳೋದು, ಚಿಂತನೆ ಮಾಡೋದು, ದಿನಾ ಒಂದು 5 ನಿಮಿಷ ಚಿಂತನೆ ಮಾಡೋದು. ನಮ್ಗೀಗ ಏನು ಬಾಯಾರಿಕೆ ಆಯ್ತು, ನೀರು ಕುಡಿತೀರಪ್ಪ ಅಂತ ಹೋಗಿ, ಬೇಸಿಗೆಗಾಲದಲ್ಲಿ ಚಳಿ ಆಗ್ತಾ ಇದೆ, ಹೀಟರ್ ಆದಿ ಯೂಸ್ ಮಾಡ್ತೀರಾ, ಹೀಟರ್ ಯೂಸ್ ಮಾಡ್ತೀರಾ, ಅನೇಕ ಪ್ರಕಾರದೆಲ್ಲ ಹೊಚ್ಕೊಂಡು ಮಲ್ಕೊಳ್ತೀರಾ, ಅನೇಕ ಪ್ರಕಾರದೆಲ್ಲ ಸುವ್ಯವಸ್ಥೆಗಳನ್ನು ನೀವು ಮಾಡ್ಕೊಳ್ತೀರಾ. ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ನಿಮಗೆ ಏನು ಬೇಕು ನಿಮ್ಮ ಶರೀರಕ್ಕೆ ಎಲ್ಲ ನಿಮ್ಮ ಹತ್ರ ವ್ಯವಸ್ಥೆಗಳಿದಾವ. ಆ ಮುನಿಗಳು ಏನು ಮಾಡ್ತಿರಬಹುದು, ಮುನಿಗಳು ಹೇಗೆ ಮಲಗಿರಬಹುದು, ಮುನಿಗಳು ಹೇಗೆ ಚಳಿಯನ್ನು ಸಹನೆ ಮಾಡ್ತಿರಬಹುದು, ಮುನಿಗಳು ಮಳೆಗಳನ್ನು ಹೇಗೆ ಸಹನೆ ಮಾಡ್ತಿರಬಹುದು, ಮುನಿಗಳು ಈ ಬಿಸಿಲು ಕಾಲದಲ್ಲಿ ವಿಹಾರ ಹೇಗೆ ಮಾಡ್ತಿರ್ಬೋದು. ಕಾಲಲ್ಲಿ ಚಪ್ಪಲಿ ಇಲ್ಲ, ಮೈ ಮೇಲೆ ಬಟ್ಟೆ ಇಲ್ಲ, ತಲೆ ಮೇಲೆ ಛತ್ರಿ ಇಲ್ಲ, ಆದಿ ಅನೇಕ ಪ್ರಕಾರದ ಪರೀಕ್ಷೆಗಳನ್ನ ಮುನಿಗಳು ಸಹನೆ ಮಾಡ್ತಾ ಇದ್ದಾರ, ಸಹನೆ ಮಾಡ್ತಾ ಇದ್ದಾರ. ಆ ಮುನಿಗಳ ಬಗ್ಗೆ ಒಂದು ದಿನ ಒಂದು 5 ನಿಮಿಷ ಇಂಥ ಪಂಚಮ ಕಾಲದಲ್ಲಿ, ಇಂಥ ಕಲಿ ಕಾಲದಲ್ಲಿ, ಇಂಥ ಪ್ರತಿಕೂಲ ಕಾಲದಲ್ಲಿ, ಇಲ್ಲಿ ಅನುಕೂಲ ಇಲ್ಲ, ಇಲ್ಲಿ ಇದು ಪ್ರತಿಕೂಲ ಕಾಲದಲ್ಲಿ, ಇಂಥದ್ರಲ್ಲಿ ಹೋಗುವಾಗ ಬರುವಾಗ ವಿಹಾರ ಮಾಡ್ತಾ ಇರುವಾಗ ಯಾರು ಎಲ್ಲರೂ ಗೌರವದಿಂದ ಕೈ ಜೋಡಿಸುವಂತಾರೆ ಇರಲ್ಲ. ಎಲ್ಲರೂ ನಿಮ್ಮ ಹಾಗೆ ಜೈನರ ತರಾನೇ, ಜೈನರೇ ಕೈ ಜೋಡಿಸಲ್ಲ. ಇವಾಗ ನಿಂತ ಮೂರ್ಖರಾಗಿದ್ದಾವ ಕೆಲವೊಂದು. ಆ ಬೇರೆ ಬೇರೆ ಜನರ ಮಧ್ಯದಲ್ಲಿ, ಬೇರೆ ಬೇರೆ ಜಾತಿ ಧರ್ಮದ ಮಧ್ಯದಲ್ಲಿ ಮುನಿಗಳು ನಗ್ನ ರೂಪವನ್ನು ಇಟ್ಟುಕೊಂಡು ಊರು ವಿಹಾರ ಮಾಡ್ತಾ ಇರುವಾಗ ಎಂತೆಂಥ ಪರಿಚಯಗಳಾಗಿದ್ದಾವ, ಎಂತೆಂಥ ಉಪಸರ್ಗಳಾಗಿದ್ದಾವ. ಯಾರ್ಯಾರು ಬಾಯಿಗೆ ಬಂದಂಗೆ ಬೈತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಕಲ್ಲು ತಗೊಂಡು ಬಿಸಾಡ್ತಾರೆ, ಕೋಲ್ ಹಿಡ್ಕೊಂಡು ಹೊಡಿತಾರೆ. ಮೊನ್ನೆ ನೋಡಿದ್ರಿ, ಖಡ್ಗ ತಗೊಂಡು ತುಂಡು ಮಾಡ್ತಾರೆ. ಇಂಥ ಅನೇಕ ಉಪಸರ್ಗ, ಅನೇಕ ಪ್ರಸಂಗಗಳಾಗಿದ್ದಾವ. ದಾರಿಯಲ್ಲಿ ವಿಹಾರ ಮಾಡ್ತಾ ಇರುವಾಗ ಯಾರೋ ಬಂದು ಗಾಡಿಯಿಂದ ಸಾಯಿಸಿ ಬಿಡ್ತಾರೆ. ಅನೇಕ ಯಾರಿದ್ದಾರೆ ಹೇಳೋರಿಗೆ, ಮುನಿಗಳಿಗೆ ಯಾರಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ನಿಮ್ಮ ಮನೆಯಲ್ಲಿ ಮಕ್ಕಳು ತಪ್ಪು ಮಾಡಿದಾಗ ನಿಮ್ಮ ಮಕ್ಕಳ ನೀವು ನಿಂದೆ ಮಾಡ್ಕೊಂಡು ತಿರುಗಾಡ್ತೀರೇನ್ರಿ? ನಿಮ್ಮ ಮನೇಲಿರುವಂತ ನಿಮ್ಮನ್ನು ಜನ್ಮ ಕೊಟ್ಟಿರುವಂತ ನೀವು ಜನ್ಮ ಕೊಟ್ಟಿರುವಂತ ನಿಮ್ಮ ಮಕ್ಕಳು ಏನಾದರೂ ತಪ್ಪು ಮಾಡಿದಾಗ ಆ ಮಕ್ಕಳ ನಿಂದೆ, ಆ ಮಕ್ಕಳ ತಪ್ಪು ಇಡೀ ಊರಿಗೆಲ್ಲ ಪ್ರಚಾರ ಮಾಡ್ಕೋತ ಕೂರ್ತೀರೇನ್ರಿ ನೀವು? ಕೂರ್ತೀರಾ ಅಶೋಕನ? ಇಲ್ಲ. ನಮ್ಮ ಮಕ್ಕಳು ತಪ್ಪು ನಾವು ಅದನ್ನ ಬಚ್ಚಿಡ್ಲಿಕ್ಕೆ ನೋಡ್ತೀವಿ. ನಮ್ಮ ಮಕ್ಕಳ ತಪ್ಪನ್ನು ನಾವು ಉಜಾಗರ ಮಾಡುವುದಿಲ್ಲ. ಮುನಿಗಳು ನಿಮ್ಮ ಮಕ್ಕಳ ತರನ ನೋಡಿ, ಮುನಿಗಳು ತಪ್ಪು ಮಾಡಿರ್ತಾರೆ. ತಪ್ಪು ಯಾರು ಇಲ್ಲಿ ಸಾಚಾಗಳಿಲ್ಲ. ನನ್ನನ್ನು ಹಿಡ್ಕೊಂಡೇ ಹೇಳ್ತೀನಿ ನಾನು. ನಮ್ಮಿಂದನೂ ತಪ್ಪು ಆಗಿರ್ತಾವೆ, ಎಷ್ಟೋ ತಪ್ಪುಗಳಾಗ್ತಾ ಇದಾವ. ಆ ತಪ್ಪುಗಳನ್ನ ಮುಚ್ಚಿಡಿದ್ರೇನ ಉಪಗೋಣ ಅಂಗದ ಪಾಲನೆ ಮಾಡಿ, ಮುಂದೆ ಹೋಗಿ ಸ್ಥಿತೀಕರಣ ಮಾಡಿ, ಅವ್ರಿಗೆ ಅವ್ರು ಹೋಗಿ ರೂಮಲ್ಲಿ ಹೋಗಿ ಹೇಳಿ, ಅವ್ರಿಗೆ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಚರ್ಚೆ ಮಾಡಿ ಹೇಳಿ, ಮಹಾರಾಜರು ಇದು ತಪ್ಪು ಆಗ್ತಾ ಇದೆ, ಮಹಾರಾಜರು ತಪ್ಪು ಮಾಡಬೇಡಿ, ಈ ತಪ್ಪು ಮಾಡಿದ್ರೆ ಸಮಾಜದೇ ನಮ್ದು ಏನಾಗುತ್ತೆ, ದುರ್ದಶ ಆಗತ್ತೆ, ಸಮಾಜದ ಹೆಸರು ಹಾಳಾಗತ್ತೆ, ನಮ್ಮ ಜೈನ ಧರ್ಮದ ಹೆಸರು ಹಾಳಾಗತ್ತೆ, ಮುನಿ ಧರ್ಮದ ಹೆಸರು ಹಾಳಾಗತ್ತೆ ಅಂತ ತಿಳಿಸಿ ಹೇಳಿ. ಅದನ್ನು ಬಿಟ್ಟು ಏನೇನೋ ಪ್ರಚಾರ ಮಾಡ್ಕೊತ ಕೂತ್ಕೊಂಡು, ಏನೇನೋ ನಿಂದೆ ಮಾಡ್ಕೊಂತ ಕೂತ್ಕೊಂಡು, ಏನೇನೋ ಅವ್ರದ್ದು ಅವಹೇಳನೆ ಮಾಡ್ಕೊಂತ ಕೂತ್ಕೊಂಡು ಪಾಪಕ್ಕೆ ನೀವು ಸಹ ಅಲ್ಲಿ ಭಾಗಿಗಳು ಆಗ್ತಾ ಇದ್ದೀರಾ. ಎಷ್ಟು ಒಂದ್ ಸ್ವಲ್ಪ ರಾಗಿ ಮತ್ತು ವೀತರಾಗಿದ ಬಗ್ಗೆ ಚರ್ಚೆ ಮಾಡೋದು, ರಾಗಿ ಮತ್ತು ವೀತರಾಗಿದ ಬಗ್ಗೆ ಚಿಂತನೆ ಮಾಡಿ. ಬಹಳ ಬೇಡ. ನಿಮ್ಮ ಮಕ್ಕಳು ಹೇಗೆ ನಿಮಗೆ ಪ್ರಿಯರಿದಾರಲ್ಲ ಹಾಗೆ ಇವರು ಜಿನವಾನಿ ಮಕ್ಕಳಿದಾರೆ. ಇವರು ಈ ಮುನಿಗಳು ಯಾರ ಮಕ್ಕಳಿದಾರ ಅಂತಂದ್ರೆ ಆ ಜಿನವಾನಿ ಮಕ್ಕಳಿದಾರ, ಅರ್ಹಂತರ ಮಕ್ಕಳಿದಾರ. ಇವರು ಅರ್ಹಂತರ ಮಕ್ಕಳ, ಜಿನವಾನಿ ಮಕ್ಕಳದ ನಿಂದೆ ಮಾಡ್ತಾ ಇದ್ದೀರಾ. ಆ ಪಾಪ ಎಲ್ಲಿ ಕಟ್ಕೊಳ್ತಿದ್ದೀರಾ, ಎಷ್ಟು ಪ್ರಮಾಣದಲ್ಲಿ ಕಟ್ಕೊಳ್ತಾ ಇದ್ದೀರಾ, ಮತ್ತೆ ಆ ಪಾಪವನ್ನು ಎಲ್ಲಿ ಹೋಗಿ ಕಳಿತೀರಾ, ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಯಾರ್ಯಾರು ಪ್ರವಚನ ಕೇಳ್ತಾ ಇದ್ದೀರಾ, ಯಾರ್ಯಾರು ಇನ್ನು ನಂತರ ಮನೆಯಲ್ಲಿ ಕುತ್ಕೊಂಡು ಕೇಳಿದ್ರೆ ಎಲ್ಲರೂ ಯೋಚನೆ ಮಾಡಿ, ಚಿಂತನೆ ಮಾಡಿ. ನಾವು ಯಾರ್ದು ನಿಂದೆ ಮಾಡ್ತಾ ಇದೀವಿ ಯೋಚನೆ ಮಾಡಿ. ನಾವು ವೈಯಕ್ತಿಕ ವೀರ ಸಾಗರದ ನಿಂದೆ ಮಾಡ್ತಿಲ್ಲ ಇಲ್ಲಿ. ನಾವು ವೈಯಕ್ತಿಕ ವೀರ ಸಾಗರ ಕಡೆ ಬೆರಳು ಮಾಡಿ ನಿಂದೆ ಮಾಡ್ತಿಲ್ಲ. ಆ ದಿಗಂಬರತ್ವದ ನಿಂದೆ ಮಾಡ್ತಾ ಇದ್ದೀವಿ. ಆ ಜೈನ ಧರ್ಮದ ಮುನಿ ಪರಂಪರೆದ ನಿಂದೆ ಮಾಡ್ತಾ ಇದ್ದೀವಿ. ಆ ಮುನಿ ಪರಂಪರೆ ನಿಂದೆ ಮಾಡಿ ನಾವು ಯಾವ ಪಾಪ ಕಟ್ಕೊಳ್ತೀವಿ ಯೋಚನೆ ಮಾಡ್ಕೊಳ್ಳಿ. ಇಲ್ಲಿ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಒಬ್ಬದಲ್ಲ, ಟಾರ್ಗೆಟ್ ಮಾಡ್ತಾ ಇರೋದು ಇಡೀ ಧರ್ಮಕ್ಕೆ ನಾವು ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇದೀವಿ. ಯೋಚನೆ ಮಾಡಿ. ಸ್ಥಿತೀಕರಣ ಮಾಡಿದ್ರು ದಾರಿಗೆ ಬರ್ದಿದ್ರೆ ಅವ್ರು ಗುರುಗಳಿದಾರ, ಅವ್ರನ್ನ ಕರೆಸ್ತಾರ, ಅವ್ರಿಗೇನ್ ಪ್ರಾಯಶ್ಚಿತ್ ಕೊಡ್ತಾರ, ಅವ್ರಿಗೇನ್ ಶಿಕ್ಷೆ ಕೊಡ್ತಾರ. ಒಂದು ವ್ಯವಸ್ಥೆ ಇದೆ ಶಾಸ್ತ್ರದಲ್ಲಿ, ಒಂದು ವ್ಯವಸ್ಥೆ ಇಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಆ ವ್ಯವಸ್ಥೆ ಪ್ರಕಾರ ಹೋಗ್ರಿ ನೀವು. ಎಕ್ಸಾಂಪಲ್ ನೀವು ನನಗೆ ಬಂದು ತಿಳಿಸಿ ಹೇಳಿದ್ರು ನಾನು ಸುಧಾರಿಸ್ತಾ ಇಲ್ಲ. ನನ್ನ ಗುರುಗಳಿದ್ದಾರೆ, ನನಗಂತ ಒಬ್ರು ಗುರುಗಳಿದ್ದಾರೆ. ಆ ಗುರುಗಳ ಹತ್ರ ಹೋಗ್ರಿ. ಗುರುಗಳು ಹೇಗೆ ಕರ್ಸ್ಬೇಕಂಗೆ ಕರ್ಸ್ಕೊಳ್ತಾರ, ಏನ್ ಶಿಕ್ಷೆ ಕೊಡ್ಬೇಕಾದ್ರೆ ಶಿಕ್ಷೆ ಕೊಡ್ತಾರ, ಅವ್ರನ್ನ ಹೇಗೆ ತಿದ್ದಬೇಕಾಗಿ ತಿದ್ದುತ್ತಾರ. ಎಲ್ಲ ವ್ಯವಸ್ಥೆ ಇದೆ ಶಾಸ್ತ್ರದಲ್ಲಿ. ನೀವು ನಿಂದೆ ಮಾಡಿ ಏನ್ ಪ್ರಯೋಜನ ಇದೆ ಹೇಳ್ರಿ? ತಿದ್ಕೊಂಡ್ರ ಅವರು?
ನೀವು ಪ್ರಚಾರ ಮಾಡಿ ಏನು ನಿಮಗೇನು ಲಾಭ ಆಯಿತು? ತಿದ್ಕೊಂಡ್ರ ಮುನಿಗಳು? ಇಲ್ಲ. ನಿಜವಾಗ್ಲೂ ನಿಮಗೆ ಮುನಿಗಳ ಬಗ್ಗೆ ಕಾಳಜಿ ಇದೆಯಾ? ನಿಜವಾಗ್ಲೂ ಜೈನ ಧರ್ಮದ ಬಗ್ಗೆ ನಿಮಗೆ ಕಾಳಜಿ ಇದೆಯಾ? ನಿಜವಾಗ್ಲೂ ನಿಮಗೆ ಮುನಿ ಧರ್ಮದ ಬಗ್ಗೆ ಕಾಳಜಿ ಇದೆಯಾ? ನಿಮಗೆ ನಿಜವಾಗ್ಲೂ ವೀತರಾಗ ಧರ್ಮದ ಬಗ್ಗೆ ಕಾಳಜಿ ಇದೆಯಾ? ಕಾಳಜಿ ಇದ್ರೆ ಸೀದಾ ಅವ್ರ ಗುರುಗಳ ಹತ್ರ ಹೋಗಿ ತಿಳಿಸಿ ಹೇಳ್ರಿ. ನೀವು ನಿಂದೆ ಮಾಡಿದ್ರಿ, ನೀವು ಪ್ರಚಾರ ಮಾಡಿದ್ರಿ, ನೀವು ಪೋಸ್ಟ್ಗಳನ್ನ ವಾಟ್ಸಪ್ದಲ್ಲೆಲ್ಲ ಹಾಕ್ತಾ ಇದ್ದೀರಾ, ಫೇಸ್ಬುಕ್ದಲ್ಲೆಲ್ಲ ಹಾಕ್ತಾ ಇದ್ದೀರಾ, ಇದರಿಂದ ಏನ್ ಲಾಭ ಆಯ್ತು ಹೇಳಿ ನನಗೆ? ಲಾಭ ಏನಾಯ್ತು? ಲಾಭ ಏನಾಯ್ತು ಹೇಳ್ರಿ? ಯಾವ ಧರ್ಮಕ್ಕೆ ಲಾಭ ಆಯ್ತು ಹೇಳ್ರಿ? ಪ್ರಭಾವನೆ ಮಾಡ್ತಿದ್ರೆ ನೀವು, ಅಪ್ರಭಾವನೆ ಇಲ್ಲಿ. ನಿಮ್ಗೆ ನಿಜವಾಗ್ಲೂ ಕಾಳಜಿ ಇದೆ ಧರ್ಮದ ಬಗ್ಗೆ? ನಿಮಗೆ ನಿಜವಾಗ್ಲೂ ಮುನಿಗಳ ಬಗ್ಗೆ ಕಾಳಜಿ ಇದೆಯಾ? ನಿಜವಾಗ್ಲೂ ಭವಿಷ್ಯದಲ್ಲಿ ವೀತರಾಗ ಧರ್ಮದ ಬಗ್ಗೆ ನಿಮಗೆ ಕಾಳಜಿ ಇದೆಯಾ? ಹೋಗ್ಲಿ, ಸೀದಾ ಹೋಗ್ರಿ ಆ ಮುನಿಗಳ ಜೊತೆ ಚರ್ಚೆ ಮಾಡಿ. ಸೀದಾ ಹೋಗಿ ಮುನಿಗಳಿಗೆ ನೀವು ಹೇಳಿ ತಿಳಿಸಿ ಹೇಳಿ, ಮಹಾರಾಜರಿಗೆ ತಪ್ಪು, ಮಹಾರಾಜರಿಗೆ ತಪ್ಪು ಆಗ್ತಾ ಇದೆ, ಮಹಾರಾಜರಿಗೆ ತಪ್ಪು ಮಾಡ್ತಾ ಇದ್ದೀರಾ, ಮಹಾರಾಜರಿಗೆ ತಪ್ಪು ನಡೀತಾ ಇದೆ, ಇದನ್ನು ಸ್ವಲ್ಪ ತಿದ್ದುಕೊಳ್ಳಿ, ತಿಳಿಸಿ ಹೇಳಿ. ನಿಮ್ಮ ಮನೆಯಲ್ಲಿ ನಿಮ್ಮ ಇರುವಂತ ಮಗ ಏನಾದ್ರು ಹೊರಗಡೆ ತಪ್ಪು ಮಾಡಿದಾಗ ಒಳಗಡೆ ರೂಮಲ್ಲಿ ಕೂಡ ಹಾಕೊಂಡು ತಿಳಿಸಿ ಹೇಳ್ತಿರಲ್ಲ ಅವನಿಗೆ? ಹೇಳ್ತಿರಿಲ್ಲ? ಪ್ರೀತಿಯಿಂದ ಹೇಳ್ತೀರಾ, ಜೋರು ಮಾಡಿ ಹೇಳ್ತೀರಾ, ಹೊಡೆದು ಹೇಳ್ತೀರಾ, ಬೈದು ಹೇಳ್ತೀರಾ? ಹೇಳ್ತಿರಿಲ್ಲ? ಹಾಗೆ ಹೇಳಿ ತಿಳಿಸಿ ಹೇಳಿ ಆ ಮುನಿಗಳಿಗೆ ಬಂದು. ಕೇಳಲೇ ಇಲ್ಲ ವೈಭವನ, ನೀವು ಹೇಳ್ದಂಗೆ ಕೇಳ್ತಾನೆ ಇಲ್ಲ. ಅವ್ರು ಗುರುಗಳಿದಾರ, ಅದಕ್ಕೆ ಆ ಗುರುಗಳನ್ನ ಹೇಳ್ರಿ. ಗುರುಗಳು ಅವ್ರು ಹೇಗೆ ಕರ್ಸ್ಕೊಳ್ಬೇಕಾಗಿ ಕರ್ಸ್ಕೊಳ್ತಾರ, ಹೇಗೆ ತಿದ್ದಬೇಕಾಗಿ ತಿರ್ತಾರ, ಹೇಗೆ ಶಿಕ್ಷೆ ಕೊಡ್ಬೇಕಾಗಿ ಶಿಕ್ಷೆ ಕೊಡ್ತಾರ, ಏನ್ ದಂಡ ಕೊಡ್ಬೇಕು ಕೊಡ್ತಾರ, ಏನ್ ಪ್ರಾಯಶ್ಚಿತ ವಿಧಿಗಳಿದಾವ. ನಿನ್ನೆ ನೋಡ್ರಿ ಮಧ್ಯಾಹ್ನ ನಮ್ಮ ಇದರಲ್ಲಿ ಮರಣಕಂಟಿಕದಲ್ಲಿ ಹೇಳಿದಾರ ರಹಸ್ಯ ಶಾಸ್ತ್ರ ಅಂತ ಹೇಳ್ತಾರೆ. ಅದಕ್ಕೆ ರಹಸ್ಯ ಶಾಸ್ತ್ರ, ಪ್ರಾಯಶ್ಚಿತ ಗ್ರಂಥಕ್ಕೆ ರಹಸ್ಯ ಶಾಸ್ತ್ರ ಅಂತ ಹೇಳಿದಾರ. ಆ ರಹಸ್ಯ ಶಾಸ್ತ್ರದಲ್ಲಿ ಇವೆಲ್ಲ ವಿಧಿಗಳಿದಾವ. ಯಾರನ್ನ ಹೇಗೆ ತಿದ್ದಬೇಕು ಅನ್ನೋಂಥ ವಿಧಿಗಳು ಆಗಮದಲ್ಲಿ ಪೂರ್ವಾಚಾರ್ಯರು, ಆ ಅರ್ಹಂತ ಪರಮೇಶ್ವರಗಳೆಲ್ಲ ಹೇಳಿ ಹೋಗ್ಯಾರ. ಆ ರೀತಿ ಒಂದು ಪದ್ಧತಿ ಇದೆ, ಒಂದು ವ್ಯವಸ್ಥೆ ಇದೆ ಜೈನ ಧರ್ಮದಲ್ಲಿ. ಆ ವ್ಯವಸ್ಥೆ ಪ್ರಕಾರ ಹೋಗೋಣ. ನಾವು ನಿಂದೆ ಮಾಡಿ ವಾಟ್ಸಪ್ದಲ್ಲಿ, ಫೇಸ್ಬುಕ್ದಲ್ಲಿ ಅನೇಕ ಪ್ರಕಾರದ ಈ ನಿಮ್ಮ ಟಿವಿಗಳಲ್ಲಿ ಆದಿ ಈ ಥರಲ್ಲೆಲ್ಲ ನಾವಿಲ್ಲದೆಲ್ಲ ಪ್ರಚಾರ ಮಾಡಿ ನಾವ್ ಏನ್ ಧರ್ಮಕ್ಕೆ ಲಾಭ ಮಾಡ್ತಾ ಇದೀವಿ ಹೇಳ್ರಿ? ಏನ್ ಧರ್ಮಕ್ಕೆ ಲಾಭ ಆಗ್ತಾ ಇದೆಯಾ? ಧರ್ಮಕ್ಕೆ ನಾವು ಪ್ರಭಾವನೆ ಮಾಡ್ತಾ ಇದೀವ? ಧರ್ಮ ಬೆಳೆಸ್ತಾ ಇದೀವ? ನಾವ್ ಏನ್ ಮಾಡ್ತಾ ಇದೀವಿ ಹೇಳ್ರಿ ಅಶೋಕನ? ಇದರಲ್ಲಿ ಏನ್ ಮಾಡ್ತಾ ಇದೀವಿ? ಧರ್ಮ ಹಾಳನೆ ಮಾಡ್ತಾ ಇದೀವಿ ನಾವು. ನಾನು ಸ್ಪಷ್ಟವಾಗಿ ಹೇಳುವಂತ ವಕ್ತ ನಾನು. ನಮ್ಮ ಜೈನ ಧರ್ಮ ಹಾಳು ಮಾಡ್ತಾ ಇರೋದು ಬೇರೆ ಧರ್ಮದವರಲ್ಲ. ನಮ್ಮ ಜೈನ ಧರ್ಮ ಹಾಳು ಮಾಡ್ತಾ ಇರೋದು, ನಮ್ಮ ಮುನಿ ಧರ್ಮ ಹಾಳು ಮಾಡ್ತಾ ಇರೋದು, ನಮ್ಮ ಪರಂಪರೆ ಪದ್ಧತಿಗಳನ್ನ ಹಾಳು ಮಾಡ್ತಾ ಇರೋದು ಬೇರೆ ಜಾತಿಯವರಲ್ಲ, ಬೇರೆ ಧರ್ಮದವರಲ್ಲ, ಬೇರೆ ಸಾಧು ಸಂತರಲ್ಲ, ಬೇರೆ ಯಾರೂ ಇಲ್ಲ, ಯಾವ ರಾಜಕಾರಣಿಗಳಿಲ್ಲ, ಯಾವ ಸರ್ಕಾರ ಇಲ್ಲ. ನಮ್ಮ ಧರ್ಮ ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಧರ್ಮ ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಶಾಸ್ತ್ರ ತಿಳ್ಕೊಳ್ಳಿ. ಶಾಸ್ತ್ರದಲ್ಲಿ ವ್ಯವಸ್ಥೆ ಇಟ್ಟಿದಾರ. ಏನೇ ಸಮ್ಯಕ್ ದೃಷ್ಟಿಗಳು 8 ಅಂಗದಲ್ಲಿ ಉಪಗುಹನ, ಸ್ಥಿತೀಕರಣ ಏನಕ್ಕಿಟ್ಟಾರ? ಇವೆಲ್ಲ ನಾವು ಮಾಡ್ತಿದೀವ? ನಾವು ಆ ಅಂಗದ ಪಾಲನೆ ಮಾಡ್ತಿದೀವ? ಆ ಅಂಗದ ನಾವು ಪಾಲನೆ ಮಾಡ್ತಿದೀವಿ ಅಂದ್ರೆ ನಾವು ಸಮ್ಯಕ್ ದೃಷ್ಟಿಗಳಿದೀವಿ. ನಾವು ಆ ಅಂಗದ ಪಾಲನೆನೇ ಮಾಡ್ತಾ ಇಲ್ಲ, ನಾವು ನಿಜವಾಗಲೂ ಸಮ್ಯಕ್ ದೃಷ್ಟಿಗಳಲ್ಲ ಅಶೋಕನ್ನ. ನಾವು ಅವಾಗ ವೈಭವನ ಯಾರಿದೀವಿ? ಮಿಥ್ಯಾ ದೃಷ್ಟಿಗಳಿದೀವಿ. ನಿಜವಾಗ್ಲೂ ಮಿಥ್ಯಾ ದೃಷ್ಟಿ ಇದೀವಿ. ಅವ್ರಿಗೆ ನಮಸ್ತು ಮಾಡಬೇಡಿ, ಅವ್ರಿಗೆ ಕೈ ಜೋಡಿಸ್ಬೇಡಿ, ಅವ್ರಿಗೆ ಚೌಕ ಹಚ್ಚಬೇಡ್ರಿ, ಅವ್ರಿಗೆ ಆಹಾರ ದಾನ ಕೊಡಕ್ ಹೋಗ್ಬೇಡ್ರಿ, ಅವ್ರ ವಯೋವೃತ್ತಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಅವ್ರ ಹತ್ರ ಅವ್ರ ಸೇವೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಅವ್ರ ವಿಹಾರಕ್ಕೆ ಹೋಗಬೇಡಿ ಅಂತ ಹೇಳೋರು ನಿಜವಾಗಲೂ ಮಹಾ ಮಿಥ್ಯಾ ದೃಷ್ಟಿಗಳವರು. ಈ ರೀತಿ ಹೇಳೋರು ನಿಜವಾಗ್ಲೂ ಮಹಾ ಮಿಥ್ಯಾ ದೃಷ್ಟಿಗಳು. ಹೋಗ್ರಿ, ಬೇಕಂತ ಹೋಗ್ರಿ ಅವ್ರ ಹತ್ರ. ಯಾಕೆ ತಪ್ಪಾಗ್ತಾ ಇದ್ದಾವ? ಯಾಕೆ ತಪ್ಪಾಗ್ತಾ ಇದಾವ ಅಶೋಕನ್ನ? ಈಗ ವೀರಸಾಗರ್ ಹತ್ರ ಒಂದು ಗಾಡಿ ಇದೆ. ಯಾಕೆ ಗಾಡಿ ಇಟ್ಕೊಂಡ್ರು ವೀರಸಾಗರರು? ವೀರಸಾಗರದ ಗಾಡಿ ಅಲ್ಲ ಅದು, ಶ್ರಾವಕರದೇ ಗಾಡಿ. ಅಲ್ಲೊಂದು ಸಂಸ್ಥೆ ಇದೆ, ಸಂಸ್ಥೆ ಹೆಸರ ಮೇಲಿದೆ, ಒಂದು ಸಂಸ್ಥೆ ನನ್ನ ವ್ಯವಸ್ಥೆ ಮಾಡ್ತಾ ಇದೆ. ವೀರಸಾಗರ್ ಹತ್ರ ಚೌಕ ಇದೆ. ಯಾಕಿದೆ ಚೌಕ? ವೀರಸಾಗರ್ ಹತ್ರ ಚೌಕ ಮಾಡ್ಲಿಕ್ಕೆ, ಅಡಿಗೆ ಮಾಡ್ಲಿಕ್ಕೆ 2 ಜನ ಆಳುಗಳಿದ್ದಾರೆ. ಯಾಕಿದ್ದಾರೆ ಆಳುಗಳು? ಈ ಚಿಂತನೆ ಮಾಡಿ, ಯೋಚನೆ ಮಾಡಿ. ರಾಗಿ ಮತ್ತು ವೀತರಾಗಿಗಳ ಬಗ್ಗೆ ಚಿಂತನೆ ಮಾಡಿ. ಇಲ್ಲಿ ಯಾಕಿದೆ ಎಲ್ಲ ಈ ತಪ್ಪುಗಳಿವ? ನಾನು ಸತ್ಯ ಹೇಳ್ತೀನಿ, ವೀರಸಾಗರ ಮಹಾರಾಜರದ್ದು ಇದೆಲ್ಲ ತಪ್ಪೇ ಇದು. ಇವತ್ತು ವೀರಸಾಗರ್ ಹತ್ರ ಮೊಬೈಲ್ ಇದೆ. ಯಾಕಿದೆ ಮೊಬೈಲು? ನೀವು ಮಾಡಿಲ್ಲ ವ್ಯವಸ್ಥೆ. ನನಗೇನಕ್ಕೆ ಬೇಕಿದೆಲ್ಲ? ನನಗೇನಕ್ಕೆ ಬೇಕು? ನಾನು ಕೈಯಲ್ಲಿ ಪಿಂಚಿ ಕಮಂಡು ಹಿಡ್ಕೊಂಡಿದ್ದೀನಿ. ನನಗೆ ಇದನ್ನು ಬಿಟ್ಟರೆ ನನಗೆ ಯಾವುದೋ ಅವಶ್ಯಕತೆ ಇಲ್ಲ, ನನಗೆ ಏನಕ್ಕೂ ಅವಶ್ಯಕತೆ ಇಲ್ಲ. ಆದ್ರೂ ಸಹ ಎಲ್ಲ ಇಟ್ಕೊಂಡಿದೀವಿ. ಯಾಕೆ ಇಟ್ಕೊಂಡಿದೀವಿ? ನನಗೆ ಮುಂದೆ ಬೆಳೆಯೋದಿದೆಯಪ್ಪ, ನನಗೆ ವಾಪಸ್ ಮನೆಗೆ ಹೋಗೋದಿಲ್ಲ. ನೀವು ಸಮಾಜದವ್ರು, ನಿಮಗೆ ಸಮಯ ಇಲ್ಲ. ಸಮಾಜದವ್ರು ಬಂದು ಸೇವೆ ಮಾಡ್ತಾ ಇಲ್ಲ ಇವತ್ತು ಮುನಿಗಳದು.
ಇವತ್ತು ಸಮಾಜದವ್ರು ಬಂದು ಮುನಿಗಳು, ನಿಮ್ಗೆ ಯಾವ ಮುನಿಗಳು ಬೇಕು, ನಾನು ಯಾರ್ದು ನಿಂದೆ ಮಾಡ್ತಿಲ್ಲ, ಅಲ್ಲಿ ಯಾವ್ದು ಮುನಿಗಳನ್ನ ನಿಂದೆ ಮಾಡ್ತಿಲ್ಲ. ಯಾರು ಜಾಸ್ತಿ ಪ್ರಭಾವಿತರಿದಾರ, ಯಾರು ಜಾಸ್ತಿ ಪ್ರಭಾವಶಾಲಿ ಇದಾರ ಅಂತವ್ರು ಜಯ ಜಯಕಾರ ಹೇಳ್ಕೊಂತ ಅವ್ರ ಕಾಲು ತೊಳೆದು ನೀವು ಸಹ ಕುಡಿತೀರಿ ನೀವು ಅಂತ ಅವ್ರದ್ರ. ಮತ್ ಯಾರ್ದು ಪ್ರಭಾವ ಕಡಿಮೆ ಇದೆಯಲ್ಲ ಅಂತ ಸಾಧುಗಳು ಹಿಂದೆ ಮುಂದೆ ನೋಡ್ಲಿಕ್ಕೂ ಯಾರಿರಲ್ಲ. ಊಟ ಮಾಡಿದ್ರೋ ಆಹಾರ ಮಾಡಿದ್ರೋ ಇಲ್ಲೋ ಅದು ಕೇಳಕ್ಕೂ ಯಾರಿರಲ್ಲ. ಅಲ್ಲಿ ಯಾರು ತಪ್ಪು ಇವೆಲ್ಲ ಹೇಳ್ರಿ ನೋಡೋಣ. ಮುನಿಗಳ ತಪ್ಪ? ಯೋಚನೆ ಮಾಡ್ರಿ. ಇದನ್ನ ನೀವು ತಿದ್ದುಕೊಳ್ಳಿ, ಆಟೋಮೆಟಿಕ್ ಅವ್ರು ತಿದ್ದುಕೊಳ್ತಾರ. ಬರ್ರಿ ನಾಳೆಯಿಂದ ವಿಹಾರಕ್ಕೆ ನೀವು ಬರ್ರಿ, ನೀವು ಮಾಡ್ರಿ ವ್ಯವಸ್ಥೆ. ಏನಕ್ಕೆ ಬೇಕಾಗಿದೆ ವೀರಸಾಗರಕ್ಕೆ ಗಾಡಿ, ಅದು ದೊಡ್ಡ ಗಾಡಿ ಇಟ್ಕೊಂಡು ತಿರುಗಾಡೋದು? ಎಷ್ಟು ಹಿಂಸೆ ಆಗ್ತಾ ಇದೆ ಗಾಡಿ ಇಟ್ಕೊಂಡಾಗ, ಎಷ್ಟು ಪಾಪದ ಬಂದಾಗ್ತಾ ಇದೆ. ಚೌಕ ಜೊತೆಗೆ ಇಟ್ಕೊಂಡ್ರೆ ಎಷ್ಟು ಹಿಂಸೆ ಇದೆ, ಆರಾಮ ಹಿಂಸೆ ಇದೆ. ಅಲ್ಲಿ ಆಳುಗಳು 2 ಜನ ಇಟ್ಕೊಂಡಾರ, ಪರಿಕರ ಇಟ್ಕೊಂಡ್ರಲ್ಲಿ. ಏನಕ್ಕೆ ಬೇಕಾಗಿದೆ ವೀರಸಾಗರ ಹತ್ರ ಇವೆಲ್ಲ? ಬೇಕಾಗಿದೆಯಾ? ನೀವು ಮಾಡ್ತಾ ಇಲ್ಲ. ನನಗೆ ವ್ಯವಸ್ಥೆ ಮಾಡ್ಕೊಳ್ಬೇಕು, ಯಾಕಂದ್ರೆ ನನಗೆ ಮುಂದೆ ಬೆಳೆಯೋದಿದೆ, ಇನ್ನು ನನಗೆ ಮುಂದೆ ಬೆಳಿಬೇಕಾದ್ರೆ ಇವೆಲ್ಲ ಬೇಕಾಗ್ತಾ ಇದ್ದಾವ. ನಿಜವಲ್ಲ, ನಾನು ಒಂದು ಉದಾಹರಣೆ ಹೇಳಿದ್ದು ವೀರಸಾಗರ ಅಂತ. ಇಲ್ಲಿ ಈ ರೀತಿ ಎಷ್ಟೋ ಮುನಿಗಳಿದಾವ. ನಾನು ಎಲ್ಲ ಮುನಿಗಳು ನಿಂದೆ ಮಾಡ್ತಿದ್ದೀನಿ ಅಂತಲ್ಲ, ನೀವ್ ಯಾರು ನಿಂದೆ ಮಾಡ್ತಾ ಇದ್ರಲ್ಲ ಆ ನಿಂದೆ ಮಾಡೋರಿಗೆ ಹೇಳ್ತಾ ಇರೋದು ನಾನು. ನೀವು ನಿಜವಾಗಲೂ ನಿಮಗೆ ಕಾಳಜಿ ಇದ್ರೆ, ನಿಜವಾಗಲೂ ಜಿನ ಧರ್ಮದ ಬಗ್ಗೆ ಕಾಳಜಿ ಇದ್ರೆ, ನಿಜವಾಗಲೂ ನಿಮಗೆ ಮುನಿ ಧರ್ಮದ ಬಗ್ಗೆ ಕಾಳಜಿ ಇದ್ರೆ ನೀವು ಹೋಗ್ರಿ. ನೀವು ಹೋಗಿ ಆ ಮುನಿಗಳ ಸೇವೆ ಮಾಡಿ. ಏನಕ್ಕೆ ಇಟ್ಕೊಳ್ತಾರೆ? ಅವ್ರಿಗೆ ಏನಕ್ಕೆ ಅಗತ್ಯ ಏನಿದೆ? ಅವಶ್ಯಕತೆ ಇಲ್ಲ ರೀ ಅವ್ರ ಹತ್ರ ಇವೆಲ್ಲ ಇಟ್ಕೊಳ್ಳೋದು. ಅವ್ರಿಗೇನು ಬೇಕಂತ ನರಕಕ್ಕೆ ಹೋಗ್ಬೇಕಂತ ಆಸೆ ಇದೆಯಾ ಮುನಿಗಳಿಗೆ? ಅವ್ರೇನು ಶಾಸ್ತ್ರ ಓದಿಲ್ವಾ? ಅವ್ರೇನು ಶಾಸ್ತ್ರ ತಿಳ್ಕೊಂಡಿಲ್ವಾ? ಅವ್ರ ಗುರುಗಳ ಉಪದೇಶ ಅವ್ರಿಗೆ ಹೇಳಿಲ್ವಾ? ಅವ್ರ ಗುರುಗಳು ಅವ್ರಿಗೊಂದು ಮಾರ್ಗದರ್ಶನ ಕೊಟ್ಟಿಲ್ವಾ? ಎಲ್ಲ ಕೊಟ್ಟಿದಾರ. ಬೇಕಂತ ಯಾರಾದ್ರೂ ನರಕಕ್ಕೆ ಹೋಗ್ಲಿಕ್ಕೆ ಕಾಯ್ತಿರ್ತಾರೇನ? ಇಲ್ಲ. ಚಿಂತನೆ ಮಾಡಿ. ರಾಗಿ ಮತ್ತು ವೀತರಾಗಿಗಳ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಹೇಳಿದ್ರಿ ಇವತ್ತಿಲ್ಲಿ. ರಾಗಿಗಳ ಪರಿಸ್ಥಿತಿ ಏನಿದೆ, ವೀತರಾಗಿಗಳ ಪರಿಸ್ಥಿತಿ ಏನಿದೆ ಚಿಂತನೆ ಮಾಡಿ. ಮನೇಲಿ ಕೂತ್ಕೊಂಡು ಎಲ್ಲ ಹೇಳೋದು ಬಹಳ ಈಜಿ, ಭೋಗಿಗಳದ ಮಾತದು. ಅವ್ರಿಗೆ ನಮಸ್ತು ಮಾಡಬೇಡ್ರಿ, ಇವ್ರಿಗೆ ಕೈ ಜೋಡಿಸ್ಬೇಡ್ರಿ, ಅವ್ರ ಸೇವೆ ಮಾಡಬೇಡ್ರಿ, ಅವ್ರ ವಯೋವೃತ್ತಿ ಮಾಡಬೇಡ್ರಿ, ಅವ್ರ ಹತ್ರ ಹೋಗ್ಬೇಡ್ರಿ, ಅವ್ರಿಗೆ ಆಹಾರ ದಾನ ಕೊಡ್ಬೇಡ್ರಿ, ಅವ್ರ ವಿಹಾರಕ್ಕೆ ಹೋಗ್ಬೇಡ್ರಿ. ಮನೇಲಿ ಕೂತ್ಕೊಂಡು ಹೇಳೋದು ಬಹಳ ಈಸಿ ಇದೆ. ನಾನು ಇವತ್ತು ಚಾಲೆಂಜ್ ಕೊಡ್ತೀನಿ. ಇಲ್ಲಿ ನಾನು ಇವತ್ತು ಚಾಲೆಂಜ್ ಕೊಡ್ತೀನಿ. ಬರೇ 1 ದಿವಸ, ಬಹಳ ಬೇಡ, ಬರೇ 1 ದಿವಸ ನಾನು ಏನೇನ್ ಚರ್ಯ ಮಾಡ್ತಾ ಇದ್ದೀನಲ್ಲ ಆ ಚರ್ಯ ನನ್ನ ಪಕ್ಕದಲ್ಲಿ ಕುತ್ಕೊಂಡು ಮಾಡಿ ತೋರಿಸ್ಲಿ. ಬರೇ 1 ದಿವಸ ಮಾತಾಡೋರು. ಬಹಳ ಬೇಡ, ನಾನು ಏನೇನ್ ಚರ್ಯ ಮಾಡ್ತಾ ಇದ್ದೀನಲ್ಲ ಆ ಚರ್ಯೆ ಬರೇ 1 ದಿವಸ ನನ್ನ ಪಕ್ಕದಲ್ಲಿ ಕುತ್ಕೊಂಡು ಮಾಡಿ ತೋರಿಸ್ಲಿ. ಅವರು ಮಾತಾಡೋರಿಗೆ ಮಾತಾಡಕ್ ಬಹಳ ಈಸಿ ಇದೆ ರೀ. ನಾವು ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕೊಳ್ತಾ ಇದ್ದೀವಿ. ನಮ್ಮ ಕಾಲ ಮೇಲೆ ನಾವೇ ಚಪ್ಪಡಿ ಕಲ್ಲು ಹಾಕೊಳ್ತಾ ಇದ್ದೀವಿ. ನಮ್ಮ ಧರ್ಮದ ನಾಶ ನಾವೇ ಮಾಡ್ತಾ ಇದ್ದೀವಿ. ನಮ್ಮ ಧರ್ಮದ ಅಪ್ರಭಾವನೆ ನಾವೇ ಮಾಡ್ತಾ ಇದ್ದೀವಿ. ನಮ್ಮ ಮುನಿ ಧರ್ಮದ ನಾಶ ನಾವೇ ಮಾಡ್ತಾ ಇದ್ದೀವಿ. ಇನ್ನೊಬ್ರು ಯಾರು ಮಾಡ್ತಾ ಇಲ್ಲ. ಅವ್ರೇನು 2-3 ಜನ ಮೂರ್ಖರು ಬಂದು ಮುನಿಗಳನ್ನ ತುಂಡು ಮಾಡಿದ್ರಲ್ಲ, ಅವರು ಮೂರ್ಖರಲ್ಲ. ನಿಜವಾಗಲೂ ಮೂರ್ಖರು ನಾವಿದ್ದೀವಿ. ನಿನ್ನೆ ಸ್ವಾದದಲ್ಲಿ ಇದನ್ನೇ ಹೇಳಿದ್ ನಾನು. ನಿಜವಾಗ್ಲೂ ಮೂರ್ಖರು ಯಾರಿದೀವಿ? ಪ್ರಸನ್ನ ನಾವೇ ಇದ್ದೀವಿ. ನಾವೇ ನಮ್ಮ ಧರ್ಮ ಹಾಳು ಮಾಡ್ತಾ ಇದೀವಿ. ನಾವೇ ನಮ್ಮ ಪರಂಪರೆ, ನಮ್ಮ ಪದ್ಧತಿ ಹಾಳು ಮಾಡ್ತಾ ಇದೀವಿ ನಾವು. ಮತ್ತೆ ಬೆರಳು ಮಾಡೋದು ಯಾರ ಕಡೆ? ಅಶೋಕನ ಮುನಿಗಳ ಕಡೆ. ಯಾಕೆ? ನಿಮ್ಮ ಮನೆಗೆ ಬಂದವ್ರು ಬೈಲಿಕ್ಕೆ ಆಗಲ್ಲ ನೋಡ್ರಿ. ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಆಗಲ್ಲ, ನಿಮ್ಮನ್ನು ಹೊಡಿಲಿಕ್ಕೆ ಆಗಲ್ಲ, ನಿಮಗೆ ಬೈಲಿಕ್ಕೆ ಆಗಲ್ಲ, ನಿಮ್ಮನ್ನು ನಿಂದಿಸ್ಲಿಕ್ಕೆ ಆಗಲ್ಲ ಅವ್ರಿಗೆ. ಯಾಕೆ? ಅವ್ರವ್ರ ಪಾಡಿಗೆ ಇದಾವಲ್ಲ, ಅವ್ರವ್ರ ಪಾಡಿಗೆ ಇದಾವ. ಅದಕ್ಕೆ ನೀವು ಅವ್ರನ್ನ ಟೀಕೆ ಮಾಡ್ಕೊತ ಕೂತ್ಕೊಳ್ತೀರಾ. ಅದೇ ಮಾಡಿ ಪಕ್ಕದ ಮನೆಯವ್ರ ಮೇಲೆ ಮಾಡಿ ಇರ್ತಿ ಟೀಕೆ, ಒದ್ದು ಒಳಗೆ ಹಾಕಿಸ್ತಾರೆ ನಿಮ್ಮನ್ನ. ಪಕ್ಕದಲ್ಲಿದಾರಲ್ಲ, ನಿಮ್ಮ ಪಕ್ಕದಲ್ಲಿದಾರಲ್ಲ ಅವ್ರ ಮೇಲೆ ಮಾಡಿ ಟೀಕೆ, ಒದ್ದು ಒಳಗೆ ಹಾಕಿಸ್ತಾರೆ ನಿಮ್ಮನ್ನ. ಬಿಡ್ತಾರಾ? ಇಲ್ಲ. ನಾನು ಕಠೋರವಾಗಿ ಮಾತಾಡ್ತಿರ್ಬಹುದು, ಆದ್ರೆ ಸತ್ಯ ಮಾತಾಡ್ತಾ ಇದ್ದೇನೆ ಇದರಲ್ಲಿ. ಇವತ್ತು ಸಮಾಜದಲ್ಲಿ ನಡೀತಾ ಇರುವಂತ ಜಾಲತಾಣಗಳು ಇವೆಲ್ಲ ನೋಡ್ತಾ ಇದ್ದೀನಿ ನಾವು ಕಣ್ಣಲ್ಲಿ. ನಾ ಸತ್ಯ ಹೇಳ್ತಾ ಇದ್ದೀನಿ. ಕಠೋರವಾಗಿ ಹೇಳ್ತಿರ್ಬೋದು, ಮನಸ್ಸಿಗೆ ಬೇಸರ ಆಗ್ತಿರ್ಬೋದು ನಿಮಗೆ ಕೆಲವರಿಗೆ, ಆದ್ರೆ ಸತ್ಯ ಇದೆ, ಸತ್ಯ ಹಕೀಕತ್ ಇದೆ, ಇದು ಘಟನೆ ಇದೆ. ಇದು ಈ ರೀತಿ ನಡೀತಾ ಇದಾವ. ಯಾಕೆ ನಡೀತಾ ಇದಾವ? ಅದು ನಿಮ್ಮ ಶ್ರಾವಕರ ತಪ್ಪುಗಳಿಂದ ಇವತ್ತು ಮುನಿಗಳು ತಪ್ಪು ಮಾಡ್ತಿದಾರ. ನಿಮ್ಮ ಶ್ರಾವಕರ ತಪ್ಪಿನಿಂದ ಇವತ್ತು ಮುನಿಗಳು ತಪ್ಪು ಮಾಡ್ತಾ ಇದಾರ. ಇಲ್ಲಿ ಮುನಿಗಳಿಂದ ತಪ್ಪು ಆಗ್ತಾ ಇದಾವ. ಕಾರಣ ನೀವೇ ಇದ್ದೀರಾ. ಕಾರಣ ಯಾರ್ದಾರ? ನೀವೇ ಇದ್ದೀರಾ. ನಾನು 100% ಹೇಳ್ತೀನಿ. ನೀವ್ ಹೇಗೆ ಮುನಿಗಳ ಮೇಲೆ ಕಾರಣ ತೋರಿಸ್ತಿರಲ್ಲ, ನಾನು ಹೇಳ್ತೀನಿ. ನಾನು ಇವತ್ತು ಈ ಕ್ಯಾಮ್ರಾದ ಮುಂದೆ ಹೇಳ್ತಾ ಇದ್ದೀನಿ, ನಿಮ್ಮ ತಪ್ಪುಗಳು ಶ್ರಾವಕರು 100% ತಪ್ಪಿದಾವ. ಅಂದಾಗ ಇವತ್ತು ಮುನಿಗಳು ತಪ್ಪು ಮಾಡ್ತಾ ಇದಾರ. ಯಾಕೆ ತಪ್ಪು ಮಾಡ್ತಿದಾರ? ಅವ್ರಿಗೆ ಆಗ್ತಿಲ್ಲ, ನಡೀತಾ ಇಲ್ಲ. ದೀಕ್ಷಾ ತಗೊಂಡಾರ, ಬಟ್ಟೆ ಹಾಕೊಂಡು ಮನೆಗೆ ಹೋಗಕ್ಕಾಗಲ್ಲ. ಬಟ್ಟೆ ಹಾಕೊಂಡು ಮನೆಗೆ ಹೋದ್ರು ಕೂಡ ಅಲ್ಲಿ ಆ ವ್ಯವಸ್ಥೆ ಇಲ್ಲ. ಅಲ್ಲಿಗ ಬದುಕಬೇಕಿಲ್ಲ, ಏನಾದ್ರೂ ಮಾಡಿ ಜೀವನ ತೆಗಿಬೇಕು.
ಜೀವನಗಳನ್ನ ಕಳಿಬೇಕು, ಇದ್ದಿರೋ ಆಯುಷ್ಯ ಕಳಿಬೇಕು, ಮುನಿ ಅವಸ್ಥೆಯನ್ನೇ ಕಳಿಬೇಕು. ನಗ್ನಾಗ ಒಂದು ಅರ್ಧ ಗಂಟೆ ನನ್ನ ಮುಂದೆ ನನ್ನ ಪಕ್ಕಕ್ಕೆ ಬಂದು ಕೂತ್ಕೊಳ್ಳಿ. ಅರ್ಧ ಗಂಟೆ ಬಹಳ ಬೇಡ, ಅರ್ಧ ಗಂಟೆ ನನ್ನ ಪಕ್ಕಕ್ಕೆ ಬಂದು ಕೂತ್ಕೊಳ್ಳಿ ನಗ್ನರಾಗಿ. ಅವರು ಒಂದ್ ದಿವಸ ಬರೀ ಕರ್ ಪಾತ್ರದಲ್ಲಿ ಆಹಾರ ತಿಂದು ತೋರಿಸಲಿ ನಮ್ಮ ಜೊತೆಗೆ. ಅವರು ಒಂದು ದಿವಸ ಬರೀ ಕೇಶವಚನ ಮಾಡಿ ತೋರಿಸಲಿ, ಒಂದ್ ದಿವಸ ನಾನು ಮಾಡುವಂತ ಚರ್ಯ ಮಾಡಿ ತೋರಿಸಲಿ. ಅವರು ಮಾತಾಡೋರು, ನಿಂದೆ ಮಾಡೋರು, ನಿಜವಾಗ್ಲೂ ನಿಂದೆ ಮಾಡೋರು ಮಹಾ ಮಿಥ್ಯಾ ದೃಷ್ಟಿಗಳದಾರ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಮಹಾ ಮಿಥ್ಯಾ ದೃಷ್ಟಿಗಳು. ಮತ್ತೆ ಅವರು ಬೆನ್ನ ಹತ್ತವರು ಕೂಡ ಅವರೇ. ಅವ್ರು ಬೆನ್ನ ಹತ್ತವರು, ಅವ್ರು ಜಯ ಜಯಕಾರ ಹೇಳೋರು ಕೂಡ ಯಾರ ಸಂಪತ್ತನ್ನ? ಅವರೇ. ಮಿಥ್ಯಾ ದೃಷ್ಟಿಗಳೇ, ಮಹಾ ಮಿಥ್ಯಾ ದೃಷ್ಟಿಗಳೇ. ಅವರು ಕೂಡ ಪ್ರಚೋದನೆ ಕೊಡ್ತಾ ಇದಾರ, ಅಧರ್ಮಕ್ಕೆ ಪ್ರಚೋದನೆ ಕೊಡ್ತಾ ಇದಾರ, ಪಾಪಕ್ಕೆ ಪ್ರಚೋದನೆ ಕೊಡ್ತಾ ಇದಾರ, ಧರ್ಮ ಹಾನಿಗೆ ಪ್ರಚೋದನೆ ಕೊಡ್ತಾ ಇದಾರ, ಅಪ್ರಭಾವನೆಗೆ ಪ್ರಚೋದನೆ ಕೊಡ್ತಾ ಇದಾರ. ಅವರು ಸಹ ಮಹಾಮಿಥ್ಯಾ ದೃಷ್ಟಿಗಳಂತ ತಿಳ್ಕೊಳ್ಬೇಕಿಲ್ಲಿ. ಈ ಪ್ರಕಾರ ನಮಗಿಲ್ಲಿ ರಾಗಿ ಗೀಲಿ ಲಕಡಿ ವತ್ ಹೋತಾ ಹೇ ಅವ್ರು ವೀತ್ ರಾಗಿ ಸೂಖಿ ಲಕಡಿ ವತ್ ಹೋತಾ ಹೇ. ರಾಗಿಗಳು ಯಾವ ರೀತಿ ಇರ್ತಾರ? ಹಸೆ ಮರದ ತರ, ಹಸಿ ಒದ್ದೆ ಏನೋ ಮರ ಅದೇನಿದೆ, ಅದು ಹಸಿ ಮರ ಇದೆ. ಮತ್ತು ವೀತ ರಾಗಿಗಳು ಒಣಗಿ ಹೋಗಿರುವಂತ ಮರದ ತರ ಇದಾರೆ. ಗೀಲಿ ಲಕಡಿ ಆಗ ಪಕಡ್ತಿ ಹೇ ಕಮ್, ಗೀಲಿ ಲಕಡಿ ಆಗ ಪಕಡ್ತಿ ಕಮ್ और धुआं छोड़ती ज्यादा. ಹಸೆ ಮರ ಇದೆಯಲ್ಲ ಅದಕ್ಕೆ ಬೆಂಕಿ ಕಡಿಮೆ, ಅದ್ರ ಹೊಗೆ ಜಾಸ್ತಿ ಹೊಗೆ ಬರ್ತಾ ಇರುತ್ತೆ ಅದರಲ್ಲಿ. ಆದರೆ अधिक गीली लकड़ी जलती है कम परंतु धुआं छोड़ती है बहुत. गीली लकड़ी जब धुआं छोड़ती है भैया तब ऐसा लगता है जैसे जंगल में आग लग गई हो. जाकर के देखा तो एक हाथ भर लकड़ी भी नहीं जली. ಸುಮ್ಮನೆ ಪ್ರಚಾರ ಮಾಡ್ತಿರ್ತಿತ್ತು ಅದ ಯಾವುದು? ಹಸಿ ಮರ. ಹಸೆ ಮರ ಏನ್ ಮಾಡ್ತಾರೆ? ಸುಮ್ಮನೆ ಇಡೀ ಜಂಗಲ್, ಇಡೀ ಕಾಡಿಗೆಲ್ಲ ಬೆಂಕಿ ಹತ್ತಿದೆ ಆ ರೀತಿ ತೋರಿಸ್ತಾ ಇರುತ್ತೆ ಹೊಗೆ ಬಂದು. ಅದರಲ್ಲಿ ಹತ್ರದಲ್ಲಿ ಹೋಗಿ ನೋಡಿದಾಗ ಸುಟ್ಟಿರ್ತೈತಿ ಇಷ್ಟೇ, ಅದು ಸುಟ್ಟಿರ್ತೈತಿ ಎಷ್ಟು? ಇಷ್ಟೇ ಸುಟ್ಟಿರ್ತೈತಿ. ಅದ್ರ ಹೊಗೆ ಎಷ್ಟು ಬಿಟ್ಟಿರ್ತೈತಿ? ಅದು ಬಹಳಷ್ಟು ಪ್ರಮಾಣದಲ್ಲಿ ಹೊಗೆ ಬಿಟ್ಟಿರುತ್ತದೆ. ಕಷ್ಟ ಸಹತಾ ಹೇ ಕಮ್ ರುದನ್ ಮಚಾತಾ ಹೇ ಜಾದಾ. ಈ ರೀತಿ ಉದಾಹರಣೆ ಸುಂದರ ಕೊಟ್ಟಾರ ನೋಡ್ರಿ. ಸುಟ್ಟಿರ್ತೈತಿ ಎಷ್ಟು ಪ್ರಸರಣ? ಅದು ಇಷ್ಟೇ ಎಷ್ಟು ಸುಟ್ಟಿರ್ತೈತಿ. ಅದ್ರ ಹೊಗೆ ಎಷ್ಟು ಬಿಟ್ಟಿರ್ತೈತಿ? ಇಡೀ ಆಕಾಶ ಎಲ್ಲ ಎಲ್ಲಿ ನೋಡಿದ್ರೆಲ್ಲ ಹೊಗೆನೇ ಹೊಗೆ ಕಾಣಿಸ್ತಾ ಇರತ್ತೆ. ಆ ರೀತಿ ರಾಗಿಗಳ ಪರಿಸ್ಥಿತಿ ಯಾವ ರೀತಿ ಅಂತಂದ್ರೆ ಜಯಂತಿಯಮ್ಮ, ಕಷ್ಟ ಇಷ್ಟೇ ಇರ್ತಾವ ಅವ್ರ ಹತ್ರ. ಭಾಷಣತನ್ನ ಕಷ್ಟಗಳು ಇಷ್ಟೇ ಇಷ್ಟು ಸಹನೆ ಮಾಡಿರ್ತಾರ. ಮತ್ತೆ ಪ್ರಚಾರ ಏನ್ ಮಾಡೋದ? ಅಯ್ಯೋ ನನ್ಗ, ಅಯ್ಯೋ ನನಗಿದ, ಅಯ್ಯೋ ನನಗೆ ಹಂಗಾಗ್ತೈತೆ, ಅಯ್ಯೋ ನನಗೆ ಹಿಂಗಾಗ್ತೈತೆ. ಹೌದಲ್ರಿ? ಈ ಪ್ರಕಾರ ನೋಡ್ರಿ ನಿಮ್ಮದು ಪರಿಸ್ಥಿತಿ. ಪಾರ್ಶ್ವನಾಥರೇ ಪರಿಸ್ಥಿತಿ ಯಾವ್ದು? ಇದು ರಾಗಿಗಳದು, ನಿಮ್ಮದು. ಇನ್ ಮುಂದೆ ಹೇಳ್ತಾರ, ಮಚ್ಚರ್ ಏಕ ಮಚ್ಚರ್ ಕಾಟೇಗಾ ತೋ 1000 ಬತಾಯೇಗಾ. ಅಯ್ಯೋ ಸೊಳ್ಳೆಗಳು, ಅಯ್ಯೋ ಸೊಳ್ಳೆಗಳು, ಇಲ್ಲಿ ಭಯಂಕರ ಸೊಳ್ಳೆ. ಕಳೆದಿರ್ತೈತಿ ಒಂದು ಸೊಳ್ಳೆ ಮಾತ್ರ, ಅಲ್ಲಿ ಕಚ್ಚಿರ್ತೈತಿ ಎಷ್ಟು ಸೊಳ್ಳೆಗಳು? ಒಂದೇ ಒಂದು ಸೊಳ್ಳೆ ಕಚ್ಚಿರ್ತೈತಿ. ಅಯ್ಯೋ ಭಯಂಕರ ಸೊಳ್ಳೆ ಇದಾವ ಮರ, ಇಲ್ಲಿ ಭಯಂಕರ ಅಂದ್ರೆ ಭಯಂಕರ ಸೊಳ್ಳೆಗಳಿದಾವ ಇಲ್ಲಿ ಅಂತ ಹೇಳ್ಕೊತ ಕೂರ್ತೀವಿ. ಅಲ್ಲಿ दिन भर ಕೂಲೇಗಾ, ಜಿದರ್ ಮಚ್ಚರ್ನೆ ಕಾಟಾ ಹೇ ಉದರ್ ದಿನ ಭರ್ ಖುಜಾಯೇಗಾ. ಎಲ್ಲಿ ಕಚ್ಚಿರ್ತೈತಿ ಅಲ್ಲ ಅದು ಸೊಳ್ಳೆ, ಸಂಜೆ ತನಕ ಕೆರ್ಕೊಳ್ಳೋದು, ಅದನ್ನ ನಾಳೆ ಬೆಳಗ್ಗೆ ತನಕ ಕೆರ್ಕೊಳ್ಳೋದು. ಯಾಕೆ? ನೋವಾಗ್ತಾ ಇರ್ತೈತಿ. ಅಲ್ಲಿ ಏನಾಗ್ತಾ ಇರ್ತೈತಿ? ನೋವಾಗ್ತಾ ಇರ್ತೈತಿ. ಖುಜಾಯೇಗಾ ದಿನ ಭರ್ ಮಲಹಂ ಲಗಾಯೇಗಾ. ಅದಕ್ಕೆ ಮಲಹಂ ಹಚ್ಚೋದು, ಔಷಧಿ ಹಚ್ಚೋದು. ಯಾಕೆ? ರೋಗ ಆಗಬಾರ್ದು. ಯಾವ ರೋಗ ನಿನ್ನೆ ಹೇಳಿದ್ರಲ್ಲ, ಅಲ್ಲಲ್ಲ ಬೇರೆ ಯಾವ್ದು ರೋಗ ಹೇಳಿದ್ರು ಅವರು? ಡೆಂಗು ಅಂತೆ. ಡೆಂಗು ಮಲೇರಿಯಾ ಚಿಕನ್ ಗುನ್ಯಾ ಇವೆಲ್ಲ ಆಗಬಾರ್ದಂತ ಅದಕ್ಕೆಲ್ಲ ಮತ್ತೆ ಉಪಚಾರಗಳನ್ನ ಮಾಡ್ತೀವಲ್ಲ. ಪಾರ್ಶ್ವನಾಥನ ಡಾಕ್ಟರ್ ಕೋ ದಿಖಾಯೇಗಾ, ಇವು ಡಾಕ್ಟರ್ ತೋರಿಸ್ಬೇಕಿದು, ಇಲ್ಲಾಂದ್ರೆ ಸತ್ತೋಗ್ಬಿಡ್ತೀವಿ. ಡಾಕ್ಟರ್ ಕೋ ದಿಖಾಯೇಗಾ. ಯೋಚನೆ ಮಾಡ್ರಿ, ಇಲ್ಲಿ ನಿಮ್ಮದೇ ಇದೆ ಇವತ್ತು ವಿಷಯ, ನಿಮ್ಮದೇ ಇದೆ ಇಲ್ಲಿ. ಯೋಚನೆ ಮಾಡ್ರಿ, ಬರೇ ಒಂದು ಸೊಳ್ಳೆ ಕೊಡಿದ್ರೆ ಸಂಜೆ ತನಕ ಕೆರ್ಕೊಂಡು ಅದಕ್ಕೆ ಮಲಮ ಔಷಧಿ ಎಲ್ಲ ಹಚ್ಚಿ ಕೊನೆಗೆ ಮತ್ತೆ ಡಾಕ್ಟರ್ ಹತ್ರ ಹೋಗ್ಬಿಡ್ತೀವಿ. ಏನಕ್ಕೆ? ಚಿಕನ್ ಗುನ್ಯಾ ಆಗಬಾರ್ದು, ಡೆಂಗು ಆಗಬಾರ್ದು, ಮಲೇರಿಯಾ ಆಗಬಾರ್ದು. ಯಾಕಂದ್ರೆ ಆದ್ರೆ ಸತ್ತೋಗ್ಬಿಡ್ತೀವಿ ಅನ್ನೋಂತ ಭಯ ಇರುತ್ತೆ. ಅನ್ನೋಂತ ಭಯದಿಂದ ಎಲ್ಲಾ ಕ್ರಿಯೆಗಳನ್ನ ಮಾಡ್ತಾ ಇದೀವಿ. ಆರಾಮ್ ಕರೇಗಾ, ಪತಾ ನಹಿ ಕ್ಯಾ ಕ್ಯಾ ನಟ್ ಖಟ್ ಚಟ್ಪಟ್ ಕರ್ತಾ रहेगा, आंसू बहाएगा, दबा दबा के दवा खाएगा. यह है एक रागी की हाल. ಇವೆಲ್ಲ ಕ್ರಿಯೆಗಳನ್ನ ರಾಗಿ ಮನುಷ್ಯ ಮಾಡ್ತಿರ್ತಾನ. ಆದರೆ परंतु वीतरागी साधक सूखी लकड़ी वत होता है. सूखी लकड़ी में थोड़ी सी आग लगने पर वह पूरी जल करके राख होकर जाती है. ಒಣಗಿದ ಮರ ಇರುತ್ತಲ್ಲ, ಸ್ವಲ್ಪ ಬೆಂಕಿ ಹತ್ತಿರ ಸಾಕು, ಸಂಪೂರ್ಣ ಮರ ಎಲ್ಲ ಏನಾಗತ್ತೆ? ಸುಟ್ಟು ಹೋಗ್ಬಿಡತ್ತೆ. ಹೊಗೆ ಇರ್ತೈತೇನ್ರಿ?
ಅಶೋಕನ್ನ ಬರೇ ಹೊಗೆನೇ ಇರುತ್ತೆ, ಹೊಗೆ ಇರೋದೇ ಇಲ್ಲ ಅಲ್ಲಿ. ಸುಟ್ಟು ಹೋಗಿ ಭಸ್ಮ ಆಗಿಬಿಡುತ್ತೆ, ಅದು ಬೂದಿ ಆಗಿಬಿಡುತ್ತೆ. ರಾಖ್ ಬನ್ ಜಾತಿ ಹೇ, राख होकर के शांत हो जाती है, बुझ जाती है, धुआं नहीं निकलता है भैया. ಹೊಗೆಯಲ್ಲಿ ಬರುವುದಿಲ್ಲ, ಕಿಸಿಕೋ ಪತಾ ಭಿ ನಹಿ ಚಲ್ತಾ, ಯಾರಿಗೂ ಗೊತ್ತೂ ಆಗುವುದಿಲ್ಲ. ಯಾಕೆ ಪ್ರಚಾರ ಮಾಡುವಂತ ಅವ್ರ ಹತ್ರ ವ್ಯವಸ್ಥೆ ಇರುವುದಿಲ್ಲ. ಕಿಸಿಕೋ ಪತಾ ಭಿ ನಹಿ ಚಲ್ತಾ, ढेर सारी लकड़ी कब ढेर हो गई. उसी प्रकार से वीतरागी हजारों कष्ट सह लेते हैं परंतु किसी से नहीं कहते हैं. ಹಜಾರೋ ಕಷ್ಟಗಳನ್ನ ಸಹನೆ ಮಾಡ್ತಾರ, ಆದ್ರೆ ಯಾರ ಮುಂದೆ ವೈಭವನ್ನ ಹೇಳುವಂಗಿಲ್ಲ, ಯಾವಾಗ ಬಂದು ಕಾಡಂಗಿಲ್ಲ. ಮಹಾರಾಜರು ನನಗಾದ್ರೆ ಹೇಳ್ರಿ, ನಮಗಾದ್ರೆ ಹೇಳ್ರಿ, ಏನ್ ಕಷ್ಟ ಆಗ್ತಾ ಇದೆ ನಮಗಾದ್ರೆ ಹೇಳ್ರಿ, ನಾವರ ಔಷಧಿ ಮಾಡ್ತೇವ್ರಿ ಅಂತ ಯಾವಾಗ ಬಂದು ಕಾಡೋಂಗಿಲ್ಲ. ಯಾಕಂದ್ರೆ ಹೇಳಂಗಿಲ್ಲ ಅವ್ರು ಯಾರಿಗೂ. ತನ್ನಲ್ಲಿ ಆಗ್ತಾ ಇರುವಂತ ನೋವು, ತನ್ನಲ್ಲಿ ಆಗ್ತಾ ಇರುವಂತ ಕಷ್ಟಗಳನ್ನ, ತನ್ನಲ್ಲಿ ಆಗ್ತಾ ಇರುವಂತ ಆ ಪರಿಚಯ ಉಪಸರ್ಗಗಳನ್ನ ಅವ್ರು ಯಾರ ಮುಂದೆ ಯಾವತ್ತೂ ಹೇಳ್ಕೊಳ್ತಿರಲ್ಲ. ಅದು ನಾವೇ ಕಂಡುಕೊಳ್ಬೇಕು, ನಾವೇ ತಿಳ್ಕೊಳ್ಬೇಕು. ಯಾವ ರೀತಿ ಮಗು ಮನೆಯಲ್ಲಿ ಅಳ್ತಾ ಇದೆ, ಮಗು ಅಳ್ತಾ ಇರುವಾಗ ಆ ಮಗುಗೆ ಏನು ಬೇಕಾಗಿದೆ ಅಂತ ಕಂಡು ಹಿಡಿಯುವಂತ ವ್ಯವಸ್ಥೆ ಯಾರ ಹತ್ರ ಇರುತ್ತೆ? ತಾಯಿ ಹತ್ರ ಇರುತ್ತೆ. ಯಾಕಂದ್ರೆ ಆ ತಾಯಿ ಅಷ್ಟು ಜ್ಞಾನಿ ಇರ್ತಾಳೆ. ಹಾಗೆ ನೀವೆಲ್ಲರೂ ತಾಯಿ ಆದ್ರೆ ಮುನಿಗಳಿಗೆ ಏನು ಕಷ್ಟ ಇದೆ, ಏನ್ ಬೇಕಾಗಿದೆ, ಏನ್ ಕೊಡಬೇಕು ಅನ್ನೋಂಥ ವಿವೇಕ ನಿಮಗೂ ಕೂಡ. ನೀವು ತಾಯಿನೇ ಆಗ್ತಾ ಇಲ್ಲಲ್ಲ, ನೀವೇನಾಗ್ತಾ ಇದ್ದೀರಾ? ನೀವು ತಾಯಿನೇ ಆಗ್ತಾ ಇಲ್ಲ. ನೀವು ತಾಯಿ ಆಗ್ರಿ, ನಿಮಗೂ ಸಹ ಗೊತ್ತಾಗತ್ತೆ ಮುನಿಗಳಿಗೆ ಏನು ಬೇಕಾಗಿದೆ, ಏನು ಅವಶ್ಯಕತೆ ಇದೆ. ನೀವು ತಾಯಿ ಆದ್ರೆ ಆಟೋಮೆಟಿಕ್ ಮುನಿಗಳು ಕೂಡ ಸರಿ ಇರ್ತಾರ. ನೀವು ತಾಯಿ ಆಗ್ತಾ ಇಲ್ಲ, ನೀವೇನಾಗ್ತಾ ಇದ್ದೀರಾ? ತಂದೆನೂ ಇಲ್ಲ, ತಂದೆ ಇದ್ರೆ ಒಂದು ಜವಾಬ್ದಾರಿ ಇರ್ತಿತ್ತು ನಿಮ್ಮ ಹತ್ರ, ಅದು ಇಲ್ಲ. ತಂದೆನೂ ಇಲ್ಲ, ತಾಯಿನೂ ಇಲ್ಲ. ನೀವು ತಾಯಿ ಆದ್ರೆ ಆಟೋಮೆಟಿಕ್ ಎಲ್ಲ ಸಿಕ್ಬಿಡುತ್ತೆ ನಿಮಗೆ. ಕಿಸಿನೇ ಪೂಛಾ ಕ್ಯಾ ಹೋ ಗಯಾ, ಯಾರಾದ್ರೂ ಬಂದು ಕೇಳಿದ್ರು ಏನಾಗಿದೆ ಅಂತ, ತಬ್ಬಿ ಮೌನ್ ರಹತೆ ಹೇ. ಯಾರಾದ್ರೂ ಬಂದು ಕೇಳಿದ್ರು ಏನಾಗಿದೆ ಮಹಾರಾಜರೇ ಅಂತ ಕೇಳಿದ್ರು ಕೂಡ ಅವ್ರು ಯಾವುದೋ ಪ್ರತಿಕ್ರಿಯೆ, ಸುಮ್ಮನೆ ಮೌನರಾಗಿರ್ತಾರ. ಬಿಡ, ಅದ ಕರ್ಮದ ಉದಯ, ಕರ್ಮದಿಂದ ಆಗಿದೆ ಬಿಡ, ಕಡೆ ತಲೆ ಕೆಡಿಸ್ಕೊಳ್ಬೇಡ ಬೇಡ ಅಂತ ಹೇಳಿಬಿಡ್ತಾರ. ಹೌದಿಲ್ಲ? ಅದಕ್ಕೆ ಅಂಥವ್ರಾಗ್ಬಿಟ್ಟಾರ ಈಗ. ಅದಕ್ಕೆ ಅಂಥವ್ರಾಗ್ಬಿಟ್ಟಾರೆ, ಬಿಡ ಅವ್ರ ಕರ್ಮದ ಉದಯ ಅನ್ಭವಿಸ್ತಾರ ಬೇಡ ಕಡೆ ಅಂದ್ಬಿಟ್ಟೇವ್ ನಾವೀಗ. ಅಂಥವ್ರಾಗ್ಬಿಟ್ಟಾರ ಈಗ. ಏನಂತಂದ್ರೆ ಅವ್ರದ್ದು ಕರ್ಮದ ಉದಯ ಇದೆ ಬೇಡ, ಅವಾಗ ಅನುಭವಿಸ್ತಾರ ಬೇಡ ಕಡೆ, ನಮ್ಗೇನ್ ಕೆಲಸ ಇದೆ ಇಲ್ಲಿ ಅಂತ. ಹೌದಲ್ರಿ? ಪರ್ಶತನ ಮೊನ್ನೆ ಏನೋ ಆಗಿತ್ತು, ಸ್ವಲ್ಪ ನನಗೆ ಸ್ವಲ್ಪ ಏನೋ ನೋವು ಆಗಿತ್ತು. ನಾನು ಸ್ವಲ್ಪ ಸಪ್ಪಗಿದ್ದಾಗ ನಿಮ್ಗೆ ಸತ್ಯ ಹೇಳ್ತೀನಿ, ಶಾಸ್ತ್ರ ಮುಂದೆ ಕೂತೀನಿ. ನಾನು ಹಿಂದೆ ಒಂದು ಸರ್ತಿ ಹೇಳಿದ್ದೀನಿ. ಪಾರ್ಶ್ವನಾಥ್ ಅವರು ಮನೆಗೆ ಹೋಗಿ ಮತ್ತೆ ರಾತ್ರಿ ಬಂದರು. ಮಹಾರಾಜರು ಏನಾಗ್ತಾ ಇದೆ ಹೇಳ್ರಿ ಮಹಾರಾಜರೇ, ನಿಮ್ಗೆ ಹೇಳಿ, ನಾನು ಔಷಧಿ ಮಾಡಿಸ್ತೀನಿ ರೀ ಮಹಾರಾಜರೇ, ಅದಕ್ಕೆ ಏನಾದ್ರು ಉಪಚಾರ ಮಾಡಿಸ್ತೀನಿ ರೀ ಮಹಾರಾಜರೇ, ಏನಾಗ್ತಾ ಇದೆ ಹೇಳ್ರಿ ಮಹಾರಾಜ್. ರಾತ್ರಿ ಯಾರು ಇಲ್ಲದಾಗ ಒಬ್ಬರೇ ಬಂದು ಮತ್ತೆ ಕಾಡ್ತಾ ಇದ್ದಾರೆ ನನಗೆ. ಆದರೂ ಸಹ ಅವ್ರಿಗೆ ಮತ್ತೆ ನಗ್ನಗ್ತಾ ಹೇಳಿ ಕಳಿಸಿದ್ವಿ, ಏನಿಲ್ಲ ಹೋಗಿಬಿಡು ನೀವು ಮನೆಗಂತ. ಇದನ್ನೋದು ತಾಯಿ ಗುಣ. ಇದಕ್ಕೆ ಏನನ್ನೋದ್ರಿ ಪಾಪ. ಈ ರೀತಿ ಇಲ್ಲಿ वीतरागी साधक सूखी लकड़ीवत होता है. सूखी लकड़ी में थोड़ी सी आग लगने पर वह पूरी जल करके राख होकर के शांत हो जाती है, बुझ जाती है, धुआं नहीं निकलता है, किसी को पता भी नहीं चलता है ढेर सारी लकड़ी कब ढेर हो गई. इसी प्रकार से वीतरागी हजारों कष्ट सह लेते हैं परंतु किसी से नहीं कहते हैं. किसी ने पूछा क्या हुआ, तब भी मौन रहते हैं. ಮುನಿರಾಜ್ अपने कष्ट किसी को बताते नहीं. ಮುನಿಗಳು ತನ್ನಲ್ಲಿರುವಂತಹ ಕಷ್ಟಗಳನ್ನ, ಸಂಪತ್ತನ್ನ ಎಲ್ಲರಿಗೂ ಹೇಳ್ತಾ ಇರೋದಿಲ್ಲ. ನಿನ್ನೆ ವಿಷಯ ಬಂತಲ್ಲ, ಏನು ವಿಷಯ ನಿನ್ನೆ ಇತ್ತು? ಏನೋ ವಿಷಯ ಇತ್ತು, ಮರೆತು ಬಿಡ್ತೀನಿ. ನನಗೆ ಬಹಳ ಮರುವನ್ನು ಜಾಸ್ತಿ ಆಗಿಬಿಟ್ಟಿದೆ. ಸದಾ ಶಾಂತ ಭಾವ ಧಾರಣ ಕರ್ತೆ ಹೇ. ಸದಾ ಶಾಂತ ಭಾವವನ್ನು ಧಾರಣೆ ಮಾಡ್ಕೊಂಡಿರ್ತಾರ. ಶೋರ್ ನಹಿ ಮಚಾತೆ. ಶೋರ್ ಅಂದ್ರೆ ಏನ? ಕೂಗಾಡೋದೆಲ್ಲ ಮಾಡಲ್ಲ ಅವರು. ನಂಗೆ ನೋವಾಗ್ತಾ ಇದೆ, ನನಗೆ ಕಷ್ಟ ಆಗ್ತಾ ಇದೆ, ನನಗೆ ಯಾರಾದ್ರೂ ಬಂದು ಕಾಪಾಡ್ರು, ಯಾರಾದ್ರೂ ಬಂದು ಉಳಿಸ್ರು, ಯಾರಾದ್ರೂ ಬಂದು ಔಷಧಿ ಹಚ್ಚರು, ಯಾರಾದ್ರೂ ಬಂದ್ರು ನನಗೆ ಇದು ಮಾಡ್ರು ಅದು ಮಾಡ್ರು ಅಂತ ಯಾವತ್ತವರು ಏನ್ ಮಾಡಲ್ಲ, ಗದ್ಲ ಮಾಡಲ್ಲ, ಟೆನ್ಷನ್ ಜೋರಾಗಿ ಒದರಾಡಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. ಬಾತ್ ಕಾ ಬತಂಗಡ್ ನಹಿ ಕನ ಬನಾತೆ. ಬಾತ್ ಕಾ ಬತಂಗಡ್, ಇಷ್ಟಿದ್ದಿದ್ದು ಇಷ್ಟ ಮಾಡಲ್ಲ ಅವರು.
यही तो मुनिराज की विशेषता है, ಮೌನ್ ರಹನಾ. ಹಿಂದದ್ರಲ್ಲಿ ಅವ್ರು ಏನಿರ್ತಾರ, ಮುನಿಗಳು ಮೌನರಾಗಿರ್ತಾರೆ. ಇದೇ ಅವ್ರದ್ದು ವಿಶೇಷತೆ ಇದೆ. ಈ ಪ್ರಕಾರ ಮುನಿಗಳು ತನ್ನ ಚರ್ಯಾದ ಪಾಲನೆ ಇಲ್ಲಿ ಮಾಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಬೇಕು. ದಂಶಮಶಕ್ ಏಕ್ ಪರಿಚಯ है और सदेश एक 32 अंतरायों में एक अंतराय भी है. यदि आहार करते समय कुत्ता आदि काट जाए तो मुनिराज आहार का त्याग कर देते हैं. ಆಹಾರ ಸಮಯದಲ್ಲಿ ಆಹಾರಕ್ಕೆ ಹೋಗುವಾಗ, ಆಹಾರ ತಗೊಳ್ತಿರುವಾಗ ಯಾವ್ದಾದ್ರು ನಾಯಿ ಎಲ್ಲ ಬಂದು ಕಚ್ಚಿ ಬಿಟ್ರೆ ಆಹಾರ ಏನ್ ಮಾಡ್ತಾರೆ, ಸಂಪೂರ್ಣ त्याग ಮಾಡಿಬಿಡ್ತಾರೆ. अंतराय पाल करके साधु क्षुधा परिचय को सहन करते हैं. ಅಂತರಾಯವನ್ನು ಮಾಡಿಕೊಂಡು ಏನ್ ಮಾಡ್ತಾರ ಅವರು, ಶುದ್ಧಾ ಪರಿಚಯವನ್ನು ಸಹನೆ ಮಾಡ್ತಿರ್ತಾರ. और दंश मशक ಪರಿಚಯ ಸಹನ करते हैं. ಅದ್ರ ಜೊತೆಗೆ ದಂಶ ಮಶಕ್ ಪರಿಚಯ ಕೂಡ ಏನ್ ಮಾಡ್ತಾರ ಅವರು, ಸಹನೆ ಮಾಡ್ತಾರ. कर्मों की कोई सीमा नहीं होती है भैया. ಕರ್ಮಗಳು ಹೆಂಗ ಬರ್ತಾವ, ಎಷ್ಟು ಬರ್ತಾವ, ಎಷ್ಟು ಪ್ರಮಾಣದಲ್ಲಿ ಬರ್ತಾವ, ಎಷ್ಟು ದುಃಖ ಕೊಡ್ತಾವ, ಎಷ್ಟು ಸುಖ ಕೊಡ್ತಾವ, ಹೇಗೆ ಬಂದು ಫಲ ಕೊಡ್ತಾವ, ಹೇಗೆ ಬಂದು ಉದಯಕ್ಕೆ ಬರುತ್ತೆ, ಯಾವ ಕಡೆಯಿಂದ ಬರುತ್ತೆ, ಯಾರ ನಿಮಿತ್ತದಲ್ಲಿ ಬರುತ್ತೆ, ಯಾರ ಕಾರಣದಿಂದ ಬರುತ್ತೆ, ಕರ್ಮದ ಉದಯ ಹೇಗೆ ಬಂದು ಹೇಗೆ ಫಲ ಕೊಟ್ಟು ಹೇಗೆ ನಿರ್ಜರಾಗಿ ಹೋಗುತ್ತೆ, ಅದು ಯಾರಿಂದನೂ ಹೇಳಲಿಕ್ಕೆ साध्य ಇಲ್ಲ. सीमा नहीं होती है. जिसका कष्ट सीमित होता है उसका सुख भी सीमित होता है. हाँ, जिसका कष्ट असीमित होता है उसका सुख भी असीमित होता है. ಯಾರಿಗೆ ಕಷ್ಟಗಳು ಸೀಮಿತ ಇದಾವ ಅವ್ರಿಗೆ ಸುಖ ಕೂಡ ಏನಿದಾವ, ಸೀಮಿತರಾಗಿದಾವ. ಮತ್ತು ಯಾರಿಗೆ ಕಷ್ಟಗಳು ಅಸೀಮಿತರಾಗಿದಾವ ಅವ್ರಿಗೆ ಸುಖ ಕೂಡ ಅಸೀಮಿತವಾಗಿನೇ ಇರ್ತಾವ ಅಂತ ತಿಳ್ಕೊಳ್ಬೇಕಿಲ್ಲಿ. ಜಿತನಾ ಕಷ್ಟ ಸಹತಾ ಹೈ ಉತನಾ ಹಿ ಸುಖ ಉಸ್ಕೋ ಮಿಲ್ತಾ ಹೈ. ಎಷ್ಟು ಕಷ್ಟಗಳನ್ನ ಸಹಿಸ್ಕೊಳ್ತೀರಾ ಪ್ರಸನ್ನನ್ನ, ಅಷ್ಟೇ ಸುಖ ನಿಮಗೆ ಸಿಗ್ತಾ ಇರುತ್ತೆ. ಗೃಹಸ್ಥ ಕಷ್ಟ ಕम सहन करता है जिसके कारण से स्वर्ग तक सीमित रहता है. ಗೃಹಸ್ಥರು ಕಷ್ಟಗಳನ್ನ ಸಹನೆ ಕಡಿಮೆ ಮಾಡ್ಕೊಳ್ತಾರ, ಆ ಕಾರಣದಿಂದ ಅವ್ರಿಗೆ ಸೀಮಿತ ಎಲ್ಲಿ ತನಕ ಇದೆ, ಸ್ವರ್ಗ ತನಕ ಮಾತ್ರ ಇದೆ. ಹಾ, ಪರಂತು ಮುನಿರಾಜ್ ಅಸೀಮಿತ ಕಷ್ಟೋं को सहते हैं. ಮುನಿರಾಜರು ಏನ್ ಮಾಡ್ತಿರ್ತಾರ, ಅಸೀಮಿತ ಕಷ್ಟಗಳನ್ನ ಸಹನೆ ಮಾಡ್ಕೊಳ್ತಿರ್ತಾರ. ಆ ಕಾರಣದಿಂದ जिसके कारण मोक्ष प्राप्त करके अनंत सुख का सदा सदा अनुभव करते रहते हैं. ಆ ಅಸೀಮಿತ ಕಷ್ಟಗಳನ್ನ ಸಹಿಸಿಕೊಂಡು ಮುನಿಗಳಿಗೆ ಏನಾಗುತ್ತೆ, ಪರಶುತನ ಅಸೀಮಿತ ಸುಖ ಅಂದ್ರೆ ಮೋಕ್ಷದ ಸುಖ ಅವರಿಗೆ ಪ್ರಾಪ್ತವಾಗ್ತಾ ಇರುತ್ತೆ. ಮತ್ತು ಅನಂತ ಅನಂತ ಸುಖಗಳನ್ನ ಅನುಭವಿಸ್ತಾ ಸದಾ ಸದಾ ಅದರ ಅನುಭವ ಮಾಡ್ಕೊಂತ ಅಲ್ಲಿ ಅನಂತ ಕಾಲದವರೆಗೆ ಅಲ್ಲಿ ಅವರು ವಿರಾಜಮಾನರ ಆಗಿಬಿಟ್ಟಿರ್ತಾರ. ಈ ಪ್ರಕಾರ ನಾವಿಲ್ಲಿ ध्यान रखना ज्ञानियो कष्ट का तो अंत है परंतु अनंत सुख का अंत नहीं है. ಕಷ್ಟಗಳಿಗೆ ಒಂದು ಅಂತ ಇದೆ, ಕಷ್ಟಗಳಿಗೆ ಒಂದು ಅಂತ ಇದೆ, ಆದರೆ ಅನಂತ ಸುಖಕ್ಕೆ ಅಂತ ಇಲ್ಲವೇ ಇಲ್ಲ. ಅಂತ ಅನಂತ ಸುಖವನ್ನು ಪಡ್ಕೊಳ್ಳೋಕೆ ನಾವು ಪ್ರಯತ್ನ ಪಡಬೇಕು. ಅನಂತ ಸುಖ ನಮಗೆ ಎಲ್ರಿಗೂ ಸಿಗಲಿ ಅನ್ನೋಂಥ ಮಂಗಲಮಯ ಭಾವನೆ ಇಟ್ಕೊಂಡು ಓಂ ನಮಃ ಜೈ ಬೋಲೋ ಮಹಾವೀರ ಭಗವಾನ್ ಕಿ. बोधि समाधि परिणाम शुद्धि स्वात्मोपलब्धि शिव सौख्य सिद्धि चिंतामणिं चिंतित वस्तु दाने त्वामन्द्यमानस्य ममस्तु देवी. नमो अरिहन्ताणं नमो सिद्धाणं नमो आयर्यानं नमो उवज्झायानं नमो लोये सवसाहुनं. जय बोलो द्वादशांग जिनवानी माता की जय.